ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಭಯಂಕರವಾಗಿರೋ ಹಾರರ್ ಮೂವಿನ ನೋಡೋಣ. ಇದು ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು, ಸೊ ಮಿಸ್ ಮಾಡ್ಕೋಬೇಡಿ. ಈ ಮೂವಿಯ ಹೆಸರು ಬ್ಯಾಗ್ ಹೆಡ್ ಅಂತ. ಬೇರೆಲ್ಲ ಹಾರರ್ ಮೂವೀಸ್ ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಾ ಹಾರರ್ ಮೂವೀಸ್ಗೂ ಇದನ್ನೇ ಹೇಳ್ತೀಯ ಅಂತ ನೀವು ಅನ್ಕೋಬಹುದು. ಆದ್ರೆ ಒಂದ್ಸತಿ ನೀವೇ ಪೂರ್ತಿ ಕಥೆನ ಕೇಳಿದ್ರೆ ಏನಕ್ಕೆ ಈ ಮೂವಿ ಡಿಫ್ರೆಂಟ್ ಆಗಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ ತಡ ಮಾಡದೆ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು 500 ವರ್ಷದ ಹಳೆಯ ಬಿಲ್ಡಿಂಗ್ ಮುಂದ್ಗಡೆ ಒಬ್ಬ ಯಂಗ್ಸ್ಟರ್ ನಿಂತಿರ್ತಾನೆ. ಒಳಗಡೆ ಇರೋ ವಯಸ್ಸಾದವರೊಬ್ರು ಅವನನ್ನ ನೋಡಿ ತುಂಬಾನೇ ಗುರಾಯಿಸ್ತಾರೆ. ಇದ್ರು ಪರವಾಗಿಲ್ಲ ಅಂತ ಒಳಗಡೆ ಕರೆದ್ಮೇಲೆ ಅವ್ನು ತುಂಬಾನೇ ಕೇಳ್ಕೊಳ್ತಾ ಇರ್ತಾನೆ, ದಯವಿಟ್ಟು ಒಂದೇ ಒಂದ್ಸತಿ ಅವಳನ್ನ ನಾನು ನೋಡ್ಬೇಕು, ಅದಕ್ಕೆ ಪರ್ಮಿಷನ್ ಕೊಡಿ ಅಂತ. ಆದ್ರೆ ವಯಸ್ಸಾದವರು ಅದೆಲ್ಲ ಆಗೋದಿಲ್ಲ, ಅವಳ ಹತ್ರದಿಂದ ನೀನ್ ದೂರ ಇರೋದೇ ಒಳ್ಳೇದು, ನೀನ್ ಅವಳನ್ನ ನೋಡಕ್ ನಾನ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಅವ್ನು ಕೇಳೋದಿಲ್ಲ. ಪ್ಲೀಸ್ ಪ್ಲೀಸ್ ಅಂತ ತುಂಬಾನೇ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ರು ಹೇಳ್ತಾರೆ, ನಿನಗ್ ಮಾತ್ರ ಅಲ್ಲ, ಇದೇ ತರ ತುಂಬಾ ಜನ ಕೇಳ್ಕೊಂಬಂದ್ರು, ಅವ್ರು ಹೇಳೋದನ್ನೇ ನಿನ್ಗೂ ಹೇಳ್ತಾ ಇರೋದು, ಸೈಲೆಂಟ್ ಆಗಿ ಇಲ್ಲಿಂದ ಹೋಗು ಅಂತಾರೆ. ಆದ್ರೆ ಅವ್ನು ದುಡ್ಡೆಲ್ಲ ಕೊಡಕ್ಕೆ ನೋಡ್ತಾನೆ. ಅದೇ ತಾತ ಗುರಾಯಿಸಿದ ತಕ್ಷಣ ಅವ್ನು ಭಯಪಟ್ಟ ಅಲ್ಲಿಂದ ಹೊರಟೋಗ್ತಾನೆ. ಈಗ ಈ ತಾತನೇ ಒಂದು ವಿಡಿಯೋ ರೆಕಾರ್ಡ್ ನ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದೊಂದು ಸ್ಪೆಷಲ್ ಆದ ಪ್ರಾಪರ್ಟಿ, ನೀವು ಈ ಪ್ರಾಪರ್ಟಿನ ತಗೋಬೇಕಾದ್ರೇನೆ ತುಂಬಾನೇ ಭಯಂಕರವಾಗಿರೋ ಟೆನೆಂಟ್ ನಿಮ್ಗೆ ಸಿಗ್ತಾಳೆ. ಅವಳು ಇದೇ ಮನೆಯ ಬೇಸ್ಮೆಂಟ್ ಅಲ್ಲಿ ಇದ್ದಾಳೆ. ಯಾವಾಗ ಈ ಪ್ರಾಪರ್ಟಿ ನಿಮ್ ಹೆಸರಿಗಾಗುತ್ತೋ ಅವಾಗ ಅವಳು ಕೂಡ ನಿಮ್ ಜವಾಬ್ದಾರಿ ಆಗ್ಬಿಡ್ತಾಳೆ. ಅವಳ ಗಾರ್ಡಿಯನ್ನೇ ನೀವೇ. ಅವಳಿರೋ ಬೇಸ್ಮೆಂಟ್ಗೂ ಮತ್ತೆ ಹೊರಗಿನ ಪ್ರಪಂಚಕ್ಕೂ ನೀವೊಂದು ಗೋಡೆ ತರ. ಅವಳಿನ ಯಾವತ್ತಿಗೂ ಈ ಪ್ರಪಂಚದ ಒಳಗಡೆ ಬಿಡಬಾರ್ದು. ಅವಳು ಆತರ ಒಂದು ಭಯಂಕರವಾದ ರಾಕ್ಷಸಿ. ಈಗ ಮಧ್ಯದಲ್ಲಿ ಇರೋದು ನೀವೇ. ನಿಮ್ಮ ಜೀವನ ಪರ್ಯಂತ ನಿಮ್ಗಿರೋ ಒಂದೇ ಒಂದು ಟಾಸ್ಕ್ ಅಂದ್ರೆ ಅವಳು ಆಚೆ ಬರದಿರೋ ತರ ನೋಡ್ಕೊಳ್ಳೋದು. ಒಂದ್ ವೇಳೆ ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ನಾನು ಆಲ್ರೆಡಿ ಸತ್ತೋಗಿರ್ತೀನಿ ಅಂತ. ಆದ್ರೆ ನಾನು ಸಾಯೋದಕ್ಕೂ ಮುಂಚೆ ಅವಳನ್ನ ನಾಶ ಮಾಡಕ್ಕೆ ಪ್ರಯತ್ನ ಮಾಡಿರ್ತೀನಿ ಅಂತ ವಿಡಿಯೋ ಸ್ಟಾಪ್ ಆಗುತ್ತೆ. ಈಗ ಇವ್ರು ಕೂಡ ಅದೇ ಕೋಪದಲ್ಲೇ ಒಂದು ಪೆಟ್ರೋಲ್ ನ ಎತ್ಕೊಂಡೋಗಿ ಅಲ್ಲಿ ಏನ್ರ ಮೇಲೆ ಹಾಕಿ ಹಚ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವರೇ ಹತ್ಕೊಂಡು ಉರಿತಾ ಇರ್ತಾರೆ. ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಂಗೆ ಮನೆಯಲ್ಲಿ ಹಾಕಿರೋ ಫೋಟೋಸ್ ಎಲ್ಲ ತೋರಿಸ್ತಾರೆ. ಇದಕ್ಕೂ ಮುಂಚೆ ಈ ಮನೆಗೆ ಓನರ್ಸ್ ಆಗಿರೋರೆ ಇವರೆಲ್ಲಾನು. ಈ ತರ ತೋರಿಸ್ತಾ ಇರ್ಬೇಕಾದ್ರೇನೆ ಆ ತಾತ ಕೂಡ ಹಂಗೆ ಫುಲ್ ಆಗಿ ಬೆಂಕಿಯಲ್ಲಿ ಸುಟ್ಟು ಭಸ್ಮನೆ ಆಗೋದ್ರು. ಇಲ್ಲೇ ಮೂವಿನ ಟೈಟಲ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಇಬ್ರು ಹುಡುಗಿರು ಯಾವ್ದೋ ಮನೇಲಿ ಕಳ್ತನ ಎಲ್ಲ ಮಾಡ್ಕೊಂಡು ಅಲ್ಲಿರೋ ಐಟಮ್ಸ್ ಎಲ್ಲ ಹೊರಗಡೆ ಎತ್ಕೊಂಡ್ ಬರ್ತಾ ಇರ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಇವರ ಮನೇಲಿ ಬಾಡ್ಗೆಗೆ ಇರೋದು, ಆದ್ರೆ ಬಾಡ್ಗೆ ಕಟ್ಟಿಲ್ಲ ಅಂತ ಎಲ್ಲಿ ಓನರ್ ಬಂದು ಗಲಾಟೆ ಮಾಡ್ತಾರೋ ಅಂತ ಇವರಿಬ್ರು ಸೇರಿ ಅವ್ರ ಐಟಮ್ಸ್ ನ ಅವ್ರ ಥಿಂಗ್ಸ್ ನೆಲ್ಲ ಎತ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾ ಇರೋದು. ಆ ಗ್ರೀನ್ ಕಲರ್ ಬಟ್ಟೆ ಹಾಕೊಂಡಿರೋಳ ಹೆಸರು ಐರಿಶ್ ಅಂತ. ಅವಳು ಈ ಮೂವಿಯಲ್ಲಿ ಹೀರೋಯಿನ್. ಪಕ್ಕದಲ್ಲಿರೋಳು ಐರಿಶ್ ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್. ಚಿಕ್ಕ ವಯಸ್ಸಿಂದ ಇಬ್ರು ಜೊತೆಗೆ ಇರ್ತಾರೆ. ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಓದೋದಕ್ಕೂ ಕಾಸಿಲ್ಲ, ಈ ಕಡೆ ಇರೋದಕ್ಕೂ ಕಾಸಿಲ್ಲ ಅಂತ. ಅದೇ ಟೈಮಲ್ಲಿ ಅವಳಿಗೊಂದು ಫೋನ್ ಕಾಲ್ ಬರುತ್ತೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಶಾಕ್ ಆಗ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ, ಈಗ ಇದಕ್ಕೂ ಮುಂಚೆ ಬೆಂಕಿಯಲ್ಲಿ ಬಿದ್ದು ಸತ್ತೋದ್ರಲ್ಲ ತಾತ, ಅವ್ರ ಮಗಳೇ ಐರಿಶ್, ಅವ್ರು ತೀರೋದ್ರು ಅಂತ ಇವಳಿಗೆ ನ್ಯೂಸ್ ತಲುಪಿರೋದು. ಇವಳು ನೋಡೋದಕ್ಕೋಸ್ಕರ ಅವ್ರ ಊರಿಗೆ ಹೋಗ್ತಾಳೆ. ಆಕ್ಚುಲಿ ಇವಳಿಗೂ ಮತ್ತೆ ಅವ್ರ ಅಪ್ಪನ ಮಧ್ಯೆ ಕಾಂಟ್ಯಾಕ್ಟ್ ಏನಿಲ್ಲ. ಚಿಕ್ಕ ವಯಸ್ಸಲ್ಲಿ ಅವ್ರು ಬಿಟ್ಟೋದ್ರು ಅಂತ ಇವಳಿಗೆ ತುಂಬಾನೇ ಕೋಪ ಇರುತ್ತೆ. ಇದ್ರು ಅಪ್ಪ ಅಲ್ವಾ, ಸರಿ ಒಂದೇ ಒಂದ್ಸತಿ ನೋಡೋಣ ಅಂತ ಅವ್ರ ಊರಿಗೆ ಹೋಗಿರೋದು. ಆಕ್ಚುಲಿ ಇವ್ರ ಅಪ್ಪ ಸತ್ತೋಗಿದ್ದಾರೆ ಅಂತ ಅವ್ರ ಫ್ರೆಂಡ್ ಹತ್ರ ಹೇಳಿರೋದು. ಎಷ್ಟೇ ಇದ್ರು ಫೈನಲ್ ರಿಚುವಲ್ಸ್ ಅಂತ ಇರುತ್ತಲ್ಲ, ಅದನ್ನ ಮಾಡ್ಬೇಕು ಅಂತ ಇಲ್ಲಿಗೆ ಬರೋದು. ಹಾಸ್ಪಿಟಲ್ ಅಲ್ಲಿ ಅವ್ರ ಅಪ್ಪನ ಹತ್ರ ಫುಲ್ ಆಗಿ ಭಸ್ಮ ಆಗಿರೋದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಹಂಗೆ ಸ್ಟೆಪ್ಸ್ ಇಳಿದು ಬರ್ತಾ ಇರ್ಬೇಕಾದ್ರೆ ಕೋಟು ಸುಟ್ಟೆಲ್ಲ ಹಾಕೊಂಡು ಒಬ್ರು ಇರ್ತಾರೆ. ಈಗ ಇವ್ರಪ್ಪ ಪ್ರಾಪರ್ಟಿ ತಗೊಂಡಿದ್ರಲ್ಲ, ಒಂದು ಮ್ಯಾನ್ಷನ್ ಅಲ್ಲಿ ಇದ್ರಲ್ವಾ, ಅದಕ್ಕೆ ಪ್ರಾಪರ್ಟಿ ಮ್ಯಾನೇಜರ್. ಈಗ ಇವರು ಐರಿಶ್ ನ ಕರ್ಕೊಂಡೋಗಿ ಪ್ರಾಪರ್ಟಿ ಎಲ್ಲ ತೋರಿಸ್ತಾರೆ. ಇವಳು ಅದನ್ನ ನೋಡಿದ ತಕ್ಷಣ ಶಾಕ್ ಆಗ್ತಾಳೆ. ನಮ್ಮ ಅಪ್ಪಗೆ ಇಷ್ಟು ದೊಡ್ಡ ಮ್ಯಾನ್ಷನ್ ಇದೆಯಾ ಅಂತ. ಈಗ ಹಂಗೆ ಒಳಗಡೆ ಕರ್ಕೊಂಡೋಗಿ ನೋಡ್ಬೇಕಾದ್ರೆ ಒಳಗಡೆ ಇರೋ ಪ್ರತಿಯೊಂದು ಐಟಮ್ ಹಳೆ ಐಟಮ್ ಆಗೇ ಇರುತ್ತೆ, ಮತ್ತೆ ತುಂಬಾನೇ ಹಾಳ್ ಬಿದ್ದೋದಂಗ್ ಇರುತ್ತೆ. ಆಗ ಅವ್ರು ಹೇಳ್ತಾರೆ, ಈ ಪ್ರಾಪರ್ಟಿ ಹತ್ತತ್ರ ಒಂದು 400-500 ವರ್ಷದಿಂದ ಇದೆ. ಇದನ್ನ ತುಂಬಾ ಜನ ತಗೊಂಡ್ರು. ಅದನ್ನ ರಿನೋವೇಟ್ ಮಾಡ್ಬೇಕು ಅಂತ ನೋಡಿದ್ರೆ ಕೂಡ ಅದಕ್ಕೆ ಖರ್ಚು ಹತ್ತತ್ರ ಒಂದು ₹1 ಕೋಟಿ ವರೆಗೂ ಬರುತ್ತೆ ಅಂತ ಯಾರು ಅದನ್ನ ರಿನೋವೇಟೇ ಮಾಡಿಲ್ಲ. ಅಷ್ಟೇ ಅಲ್ಲದೆ ಇದು ಪ್ರಾಪರ್ ಆಗಿ ಬೇರೆ ಸೆಲ್ ಆಗಿಲ್ಲ. ನಿಮ್ಮಪ್ಪ ಕೂಡ ಅದನ್ನ ಹಂಗೆ ಬಿಟ್ಬಿಟ್ರು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವಳಂಗೆ ಕಾರಿಡಾರ್ ಹತ್ರ ಇರೋ ಒಂದು ಬೇಸ್ಮೆಂಟ್ ಹತ್ರ ಇರೋ ಲೈಟ್ ನ ಹಾಕಿ ನೋಡಿದಾಗ ಅಲ್ಲಿ ಗೋಡೆ ಮೇಲೆ ಫುಲ್ ಆಗಿ ಫೋಟೋಸ್ ಎಲ್ಲ ಹಾಕಿರ್ತಾರೆ. ಇದೆಲ್ಲ ಇದಕ್ಕೂ ಮುಂಚೆ ಪ್ರಾಪರ್ಟಿ ಓನರ್ಸ್ ಆಗಿರ್ತಾರಲ್ಲ ಅವ್ರ ಫೋಟೋಸ್. ಈಗ ಹಂಗೆ ಅವಳು ಅಲ್ಲಿಂದ ಅವ್ರ ಅಪ್ಪ ಅವ್ರ ರೂಮ್ಗೆ ಬರ್ತಾರೆ. ಅವ್ರು ಹೇಳ್ತಾರೆ, ನೀವ್ ಇದನ್ನ ಇಟ್ಕೊಂಡು ಪ್ರಾಫಿಟ್ ಏನು ಮಾಡಕ್ಕಾಗಲ್ಲ. ಈ ಪ್ರಾಪರ್ಟಿ ನಿಮ್ ಹೆಸರಲ್ಲಿ ಬೇಕಂದ್ರೆ ನೀವ್ ಇದನ್ನ ಮೇಂಟೈನ್ ಮಾತ್ರನೇ ಮಾಡಕ್ಕಾಗುತ್ತೆ. ಅದು ಕೊನೆವರೆಗೂ ಮೇಂಟೈನ್ ಮಾಡ್ಬೇಕು. ಇದ್ರಲ್ಲಿ ನಿಮ್ಗೆ ಇರೋದು ಒಂದೇ ಒಂದು ರೂಲ್ಸ್, ಈ ಪ್ರಾಪರ್ಟಿ ನಿಮ್ ಹೆಸರಿಗೆ ಬಂದ್ಮೇಲೆ ನೀವ್ ಇದನ್ನ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಆಗಲ್ಲ ಅಂತ ಇವಾಗ್ಲೇ ಹೇಳ್ಬಿಡಿ, ನಿಮ್ಗೆ ಅಷ್ಟೋ ಇಷ್ಟೋ ದುಡ್ಡನ್ನ ಕೊಟ್ಟು ಇದನ್ನ ನಾನ್ ನೋಡ್ಕೊಂತೀನಿ ಅಂತ ಹೇಳಿದಾಗ ಇವಳು ಸ್ವಲ್ಪ ಯೋಚನೆ ಮಾಡ್ತಾಳೆ. ಈಗ್ಲೇ ತುಂಬಾ ಕಷ್ಟದಲ್ಲಿದ್ದಾಳಲ್ವಾ, ಜೊತೆಗೆ ಇಷ್ಟು ದೊಡ್ಡ ಮ್ಯಾನ್ಷನ್ ಅಂತ ಈ ಮುದ್ಕ ಏನಾದ್ರು ಅದನ್ನ ಅಬೇಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನ ಅನ್ಬಿಟ್ಟು, ಸರಿ ನಮ್ ಲಾಯರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಅವಳಲ್ಲೇ ಕುತ್ಕೊಂತಾಳೆ. ಆಮೇಲೆ ವಯಸ್ಸಾದವ್ರು ಕೂಡ ಸರಿ ಸ್ವಲ್ಪ ಬೇಗ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ನ ಇಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಹಂಗೆ ನೈಟ್ ಆಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಒಬ್ಳು ಅದು ಇಷ್ಟು ದೊಡ್ಡ ಮ್ಯಾನ್ಷನ್ ಅಲ್ಲಿ ಹೆಂಗಿರ್ತಾಳೆ, ಅವಳಿಗೆ ಭಯ ಆಗ್ತಾನೆ ಇರುತ್ತೆ. ಅದ್ರೊಳ ಅವ್ರ ಅಪ್ಪ ಬೇರೆ ನಿನ್ನೆ ಸತ್ತಿರೋದು, ಅದು ಬೆಂಕಿಯಲ್ಲಿ ಬೇರೆ ಸುಟ್ಟು ಸತ್ತಿರ್ತಾರೆ. ಅವಳಿಗೆ ಎಷ್ಟು ಭಯ ಆಗ್ಬೋದು. ಅದಕ್ಕೋಸ್ಕರ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ನಡೆದಿರೋ ವಿಷಯನೆಲ್ಲ ಹೇಳಿದಾಗ ಅವಳು ಕೂಡ ಸರಿ ಆಯ್ತು, ನಾನು ಈಗಲೇ ತಕ್ಷಣ ಹೊರಟು ಬರ್ತೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವಳು ಕೂಡ ಲೇಟ್ ನೈಟ್ ಆಯ್ತು ಅಂತ ಮಲಗಿರ್ಬೇಕಾದ್ರೆ ಒಂದ್ ಹೊತ್ನಲ್ಲಿ ಒಂದೇ ಸೌಂಡ್ ಬರ್ತಾ ಇರುತ್ತೆ ಕೆಳಗಡೆ ಬೇಸ್ಮೆಂಟ್ ಇಂದ. ಇವಳಿಗೇನ್ ಅರ್ಥ ಆಗ್ತಲ್ಲ, ಏನಪ್ಪಾ ಇದು ಸೌಂಡ್, ನಾನು ಹುಷಾರಾಗಿ ಡೋರ್ ಎಲ್ಲ ಲಾಕ್ ಮಾಡಿದ್ನಲ್ವಾ, ಮತ್ ಯಾರು ಒಳಗಡೆ ಬಂದಿದ್ದಾರೆ ಅಂತ ಹಂಗೆ ಹುಡ್ಕೊಂಡ್ ಬರ್ತಾಳೆ. ನೋಡಿದ್ರೆ ಆ ಬೇಸ್ಮೆಂಟ್ ಇಂದಾನೆ ಯಾರೋ ಗೊಂಡ್ಗೋ ತರ ಸೌಂಡ್ ಕೇಳಿಸ್ತಾ ಇರುತ್ತೆ. ಸ್ವಲ್ಪ ಹೊತ್ತಿಗೆ ಗಾಳಿ ಬರೋ ತರ ಇರುತ್ತೆ. ಏನಪ್ಪಾ ಅಂತ ತಿರುಗ್ ನೋಡಿದ್ರೆ ಇದಕ್ಕೂ ಮುಂಚೆ ತಾತ ಹತ್ರ ಮಾತಾಡಕ್ ಒಬ್ಬ ಯಂಗ್ಸ್ಟರ್ ಬಂದಿದ್ದ ಅಲ್ವಾ, ಅವನೇ ಬಂದಿರೋದು. ಅವನನ್ನ ನೋಡಿದ ತಕ್ಷಣ ಅವಳಿಗೆ ಸಖತ್ ಭಯ ಆಗ್ಬಿಡುತ್ತೆ. ಈ ಯಾರೋ ನೀನು ಮನೆ ಲಾಕ್ ಮಾಡಿದ್ದೆ, ನೀನ್ ಹೆಂಗೋ ಒಳಗಡೆ ಬಂದೆ ಅಂತ ತುಂಬಾ
ತುಂಬಾ ಭಯ ಪಡ್ತಾಳೆ. ಆದ್ರೆ ಅವನು ಪ್ಲೀಸ್ ದಯವಿಟ್ಟು ನನ್ಗೆ ಒಂದೇ ಒಂದ್ಸತಿ ಚಾನ್ಸ್ ಕೊಡಿ, ಇವಾಗ ನೀವೇ ನಿಮ್ ಮನೆಗೆ ಹೊಸ ಓನರು, ಅವಳನ್ನ ಒಂದೇ ಒಂದ್ಸತಿ ನಾನು ನೋಡ್ಬೇಕು ಅಂದಾಗ ಇವಳಿಗೆ ಏನ್ ಅರ್ಥ ಆಗ್ತಿಲ್ಲ. ಯಾರನ್ನೋ ನೋಡ್ಬೇಕು, ಎಲ್ ಬಂದ್ ಏನೋ ಮಾತಾಡ್ತಾ ಇದೆಯಾ, ನೀನೇನಾದ್ರೂ ಮೆಂಟಲ್ ಅಂತ ಕೇಳ್ತಾಳೆ. ಆದ್ರೆ ಅವನು ಇಲ್ಲ, ಈ ಮನೇಲೆ ನನ್ ವೈಫ್ ಇದ್ದಾಳೆ, ಅವಳು ಕೆಳಗಡೆನೆ ಇದ್ದಾಳೆ, ಒಂದೇ ಒಂದ್ಸತಿ ನನ್ಗೆ ಪರ್ಮಿಷನ್ ಕೊಡಿ ನೋಡಕ್ಕೆ. ಅಂದ್ರೆ ನಿಮ್ ವೈಫ್ ಹೆಂಗೋ ನಮ್ಮ ಮನೇಲಿ ಇರ್ತಾಳೆ ಅಂದ್ರೆ ನೋಡಿ ನಿಮಗ್ ದುಡ್ಡು ಕೂಡ ಕೊಡ್ತೀನಿ ಅಂತ ತುಂಬಾ ದುಡ್ಡು ಎತ್ತಿಡ್ತಾನೆ. ಆದ್ರೆ ಇವಳು ಫಸ್ಟ್ ನೀನ್ ಏನ್ ವಿಷಯ ಹೇಳು ಅಂದ್ರೆ ಇಲ್ಲ ದಯವಿಟ್ಟು ಒಂದೇ ಒಂದ್ಸತಿ ನನ್ಗೆ ಅವಳ ನೋಡಕ್ಕೆ ಚಾನ್ಸ್ ಕೊಡಿ ಅಂತಾನೆ ಕೇಳ್ತಾ ಇರ್ತಾನೆ. ಅಷ್ಟೇ ಅಲ್ಲ ಇನ್ನು ಸ್ವಲ್ಪ ದುಡ್ಡು ಬೇರೆ ನಾಳೆ ತಂದ್ಕೊಡ್ತೀನಿ ಅಂತಾನ. ಈಗ ಇವಳು ಗಮನ ಪೂರ್ತಿ ದುಡ್ಡು ಮೇಲೆ ತಿರುಗ್ಬಿಡ್ತು. ಸರಿ ಆಯ್ತು ಅಂತ ಅಮೌಂಟ್ ನ ಎತ್ಕೊಂಡವಳು ಈಗ ಬೇಸ್ಮೆಂಟ್ ಕೀ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ನೀನ್ ನಾಳೆ ಅಮೌಂಟ್ ಎಲ್ಲ ಎತ್ಕೊಂಡ್ ಬಾ, ಅವಾಗ ಕೀ ಕೊಡ್ತೀನಿ ಅಂತ ಹೇಳಿ ಅವ್ನು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅವ್ನು ಹೋಗೋದಕ್ಕೂ ಮುಂಚೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನೆಕ್ಸ್ಟ್ ಈಗ ಐರಿಶ್ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅವರಪ್ಪ ತುಂಬಾ ವರ್ಷದಿಂದ ಇದೇ ಮ್ಯಾನ್ಷನ್ ಅಲ್ಲಿ ಇದ್ದಾರೆ, ಅವ್ರ ಬಿಸ್ನೆಸ್ ಏನು ಮಾಡಲ್ಲ, ಆದ್ರೆ ಬರೋರ ಹತ್ರ $2,000 ನ ತಗೊಂಡು ಬೇಸ್ಮೆಂಟ್ ಒಳಗಡೆ ಕಳಿಸ್ತಾ ಇದ್ರು. ಸೊ ಅದ್ರಲ್ಲಿ ಅವ್ರು ಏನೋ ವಿಷಯ ಇಟ್ಟಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ. ಇವಾಗ ಅಪ್ಪ ಮಾಡಿದ ತರನೇ ಕೆಲಸ ನಾವ್ ಮಾಡ್ಬೋದು ಅಂತ ಇವಳು ಪ್ಲಾನ್ ಮಾಡ್ಬಿಟ್ಲು. ಮ್ಯಾನ್ಷನ್ ಇವಳ ಹೆಸರಿಗೆ ಮಾಡ್ಕೋಬೇಕು ಅಂತ ಫಿಕ್ಸೇ ಮಾಡ್ಬಿಟ್ಲು. ನೆಕ್ಸ್ಟ್ ಡೇ ವಯಸ್ಸಾಗಿರೋ ತಾತನ ಮೀಟ್ ಮಾಡಕ್ ಹೋಗ್ತಾಳೆ. ಆ ಮ್ಯಾನ್ಷನ್ ನನ್ನ ಹೆಸರಿಗೆ ಮಾಡ್ಬಿಡಿ, ಆ ಪ್ರಾಪರ್ಟಿ ನಂದಾಗಿರ್ಲಿ ಅಂತ ಹೇಳ್ತಾಳೆ. ಅವ್ರ ಅಂತಾರೆ ಒಂದಕ್ಕೆ 2 ಸತಿ ಯೋಚನೆ ಮಾಡಮ್ಮ, ಈ ಪ್ರಾಪರ್ಟಿ ಮಾತ್ರ ಅಲ್ಲ ಒಂದು ದೊಡ್ಡ ಜವಾಬ್ದಾರಿನೇ ನಿನ್ ಪಾಲಾಗುತ್ತೆ ಅಂದಾಗ ಇವಳು ಅದೆಲ್ಲ ನನಗ್ ಗೊತ್ತು, ಫಸ್ಟ್ ಪೇಪರ್ಸ್ ಕೊಡಿ ಸೈನ್ ಮಾಡ್ತೀನಿ ಅಂತಾಳೆ. ಇವ್ರು ಕೂಡ ಈಗ ಒಂದು ಹಳೆಯ ಪತ್ರನ ಎತ್ತಾರೆ. ಆಲ್ಮೋಸ್ಟ್ ಅದ್ರಲ್ಲಿ ತುಂಬಾ ಜನದ ಸೈನ್ ಇರುತ್ತೆ, ಅಂದ್ರೆ ಪ್ರಾಪರ್ಟಿ ತುಂಬಾ ಜನ ಹೆಸರಿಗೆ ಕೈ ಚೇಂಜ್ ಆಗಿದೆ ಅಂತ ಅರ್ಥ. ಇದ್ರೂ ಪರವಾಗಿಲ್ಲ ಅಂತ ಪೇಪರ್ಸ್ ಕೊಟ್ಟವರು ಒಂದು ಹಳೆ ಇಂಕ್ ಪೆನ್ ಬೇರೆ ಕೊಡ್ತಾರೆ, ಈ ಪೇಪರ್ ಅಲ್ಲಿ ಈ ಪೆನ್ ಅಲ್ಲೇ ಸೈನ್ ಮಾಡ್ಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ ಅವ್ರ ಅಪ್ಪಗೆ ಸಂಬಂಧಪಟ್ಟಿರೋ ಕೆಲವು ಥಿಂಗ್ಸ್ ಎಲ್ಲ ಒಂದು ಬಾಕ್ಸ್ ಅಲ್ಲಿ ಕೊಡ್ತಾರೆ. ಪ್ಲಸ್ ಈ ಪ್ರಾಪರ್ಟಿನ ಯಾರು ತಗೊಳ್ತಾರೋ ಅವ್ರಿಗೆ ಅಂತ ಸಪರೇಟ್ ಆಗಿ ಒಂದು ಬಾಕ್ಸ್ ಅಂತ ಕೊಡ್ತಾರೆ. ಇವಳು ಅದನ್ನ ನೋಡ್ಬಿಟ್ಟು ಇದ್ರಲ್ಲಿ ಏನಿದೆ ಅಂದಾಗ ಅದೆಲ್ಲ ನನ್ಗೆ ಗೊತ್ತಾಗುತ್ತೆ, ಈ ಪ್ರಾಪರ್ಟಿನ ಯಾರು ತಗೊಳ್ತಾರೋ ಅವ್ರಿಗೆ ಕೊಡ್ಬೇಕು ಅಂತ ನಿಮ್ಮ ಅಪ್ಪ ಕೊಟ್ರು ಅಂದಾಗ ಇವಳು ಸರಿ ಆಯ್ತು ಅಂತ ಅದನ್ನೆಲ್ಲ ತಗೊಂಡು ಸೈನ್ ಎಲ್ಲ ಮಾಡ್ಬಿಟ್ಟು ಮನೆಗ್ ಬಂದ್ಬಿಡ್ತಾಳೆ. ಮನೆಗ್ ಬಂದವಳು ಈ ಪ್ರಾಪರ್ಟಿ ಯಾರ ಹೆಸರಿಗಾಗುತ್ತೆ ಅವರೇ ಬಾಕ್ಸ್ ನ ತೆಗಿಬೇಕು ಅಂತ ಹೇಳಿದ್ರಲ್ಲ, ಅದನ್ನ ತೆಗ್ದಾಗ ಅದ್ರಲ್ಲಿ ಒಂದು ಬಂಚ್ ಆಫ್ ಕೀಸ್ ಇರುತ್ತೆ. ಇದ್ರಲ್ಲೇ ಬೇಸ್ಮೆಂಟ್ ಬೇಕಾಗಿರೋ ಕೀ ಕೂಡ ಇರುತ್ತೆ, ಜೊತೆಗೆ ಒಂದು ಕ್ಯಾಸೆಟ್ ಕೂಡ ಇರುತ್ತೆ. ಏನಿರ್ಬೋದು ಅಂತ ಎತ್ಕೊಂಡು ನೋಡ್ತಾ ಇರೋ ಟೈಮ್ ಅಲ್ಲೇ ಆಕ್ಚುಲಿ ಅದನ್ನ ಪ್ಲೇ ಮಾಡ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ಇವ್ರ ಫ್ರೆಂಡ್ ಬಂದ್ಬಿಡ್ತಾಳೆ. ಬಂದ್ಮೇಲೆ ನಡೆದಿರೋ ವಿಷಯನೆಲ್ಲ ಹೇಳಿದಾಗ ಅವಳು ಬೈತಾಳೆ, ಏನೇ ಸ್ವಲ್ಪ ಯೋಚನೆ ಮಾಡದೆ ಸೈನ್ ಮಾಡ್ಬಿಟ್ಟಿದ್ಯಾ, 400 ವರ್ಷದಿಂದ ಈ ಮ್ಯಾನ್ಷನ್ ಏನು ಮಾಡದೆ ಹಂಗೆ ಇಟ್ಟಿದ್ದಾರೆ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ತಾನೇ ಅರ್ಥ, ನೀನೇ ಸ್ವಲ್ಪ ಯೋಚನೆ ಮಾಡದೆ ಸೈನ್ ಮಾಡ್ಬಿಟ್ಟಿದ್ಯಾ ಅಂತ ಬೈತಾಳೆ. ಆಮೇಲೆ ಅವಳು ನೈಟ್ ಆಗಿರೋ ವಿಷಯನ ಹೇಳೋದು, ಅವನ ಹತ್ರ ಅಮೌಂಟ್ ಕೊಟ್ಟ ಅಂತ. ಸ್ಟ್ರೇಟ್ ಆಗಿ ಅವಳನ್ನ ಆ ಬೇಸ್ಮೆಂಟ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾಳೆ, ಅವ್ನು ನಿನ್ನೆ ಬಂದಿತ್ರ ಅಮೌಂಟ್ ಕೊಟ್ಟ, ಇವತ್ತು ಬಂದು ಕೊಡ್ತೀನಿ ಅಂತ ಹೇಳಿದಾನೆ, ಇದೇ ಬೇಸ್ಮೆಂಟ್ ಅಲ್ಲಿ ಏನೋ ಇದೆ ಅಂದಾಗ ಇವಳು ಬೈತಾಳೆ, ನಿನ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ, ಅವ್ನ್ ಯಾರಂತಾನೆ ಗೊತ್ತಿಲ್ಲ, ಅವನನ್ನ ಮನೆ ಒಳಗಡೆ ಬಿಟ್ಟಿದ್ಯಾ, ಅಷ್ಟೆಲ್ಲ ಮತ್ತೆ ಬರ್ತಾನೆ ಅಂತ ಬೇರೆ ಹೇಳ್ತಿದ್ಯಾ, ಅವ್ನೇನಾದ್ರೂ ಸೈಕೋ ಆಗಿದ್ರೆ ನಿನ್ನ ಹತ್ರ ಕಣ್ಗಾಣಿಸಿ ಏನಾದ್ರೂ ಮಾಡ್ಬಿಟ್ರೆ ಏನೇ ನೀನ್ ಮಾಡ್ತಿರೋದು ಅಂದಾಗ ಇವಳು ಅಂತಾಳೆ, ಸ್ವಲ್ಪ ಯೋಚನೆ ಮಾಡಿ ನೋಡೆ, ನಮ್ಮ ಅಪ್ಪ ಈ ಮನೇಲಿರೋ ಬೇಸ್ಮೆಂಟ್ ಅಲ್ಲಿ ಒಂದು ಹಾಂಟೆಡ್ ಹೌಸ್ ತರ ಸೆಟ್ ಮಾಡಿದಾರೇನೋ, ಅದನ್ನ ನೋಡಕ್ಕಂತ ತುಂಬಾ ಶ್ರೀಮಂತರೆಲ್ಲ ಬರ್ತಾರೆ ಕಣೆ, ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ. ಈ ದೊಡ್ಡ ಶ್ರೀಮಂತರೆಲ್ಲ ಫನ್ಗೋಸ್ಕರ ಮಾಡ್ತಾರಲ್ಲ, ಆತರ ಬಿಸ್ನೆಸ್ ಅಪ್ಪ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಇವಾಗ ನೈಲನ್ ಕೂಡ ಅದಕ್ಕೋಸ್ಕರ ನೀವು ಅಮೌಂಟ್ ಜೊತೆ ಬರ್ತೀನಿ ಅಂತ ಹೇಳಿದಾನೆ. ಇನ್ $4,000 ಕಣೆ, ಬರೋ ಅಮೌಂಟ್ ನ ಯಾಕೆ ಬಿಡ್ಬೇಕು ಅಂದಾಗ ಅವಳ ಫ್ರೆಂಡ್ ಏನೋ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಏನೋ ಮಾಡಮ್ಮ ನೀನು ಸ್ವಲ್ಪ ಯೋಚನೆ ಮಾಡದೆ ಮಾಡ್ತಾ ಇದೀಯ ಅಂತ ಇವ್ರು ಮಾತಾಡ್ತಾ ಇರೋ ಟೈಮ್ ಅಲ್ಲೇ ಆ ನೈಲ್ ಕೂಡ ಜಾಗಕ್ಕೆ ಬಂದ್ಬಿಡ್ತಾನೆ. ಈಗ ಇವ್ರ ಹತ್ರನು ಕೀ ಇರುತ್ತಲ್ಲ, ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡ್ತಾರೆ. ತುಂಬಾನೇ ಕತ್ಲಾಗಿರುತ್ತೆ, ಒಂದು ಚಿಕ್ಕ ಗ್ಯಾಪ್ ತರ ಇರುತ್ತೆ ಅದು ನೋಡಕ್ಕೆ. ಆದ್ರೆ ಆಲ್ಮೋಸ್ಟ್ ಇವ್ನಿ ಮನೆಗೆ ಬಂದಿದ್ದಾನೆ, ಬೇಸ್ಮೆಂಟ್ ಗೆ ಹೋಗಿದ್ದಾನಲ್ವಾ, ಸೊ ಫಸ್ಟ್ ಅವನೇ ಮುಂದೆ ಹೋಗೋದು. ಇದ್ರೊಳಗಡೆ ಎಂತ ಒಂದು ಅಪಾಯ ಇದೆ ಅಂತ ಗೊತ್ತಿಲ್ಲದೆ ಐರಿಶ್ ಮತ್ತೆ ಅವ್ರ ಫ್ರೆಂಡ್ ಕ್ಯಾಟಿ ಇಬ್ರು ಅವನನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾರೆ. ಈಗ ಅವನಂಗೆ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಹೋಗಿ ನೋಡಿದ್ರೆ ಕೆಳಗಡೆ ದೊಡ್ಡ ಬೇಸ್ಮೆಂಟ್, ಸೆಂಟ್ರಲ್ ಒಂದು ಚೇರ್ ಇರುತ್ತೆ. ಇವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಇಲ್ಲಿ ಅಂತ. ಇವ್ನ ಚೇರ್ ನ ಕೂಡ ದಾಟಿ ಮುಂದಕ್ಕೆ ಹೋಗ್ತಾನೆ, ಏನೋ ಮಾಡ್ತಾ ಇದೆಯಾ ಎಲ್ಲೋ ಹೋಗ್ತಾ ಇದೆಯಾ ಅಂತ. ಆದ್ರೆ ಅಲ್ಲಿ ಒಂದು ಗೋಡೆನಲ್ಲಿ ಮಾತ್ರ ಒಂದು ಮನುಷ್ಯ ಮಾತ್ರ ಹೋಗ್ ಬರೋ ತರ ಗ್ಯಾಪ್ ಇರುತ್ತೆ. ಅಲ್ಲಿ ನಿಂತ್ಕೊಂಡು ಬಾ ಹೊರಗಡೆ ಅಂತ ಕರೀತಾನೆ. ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ, ಏನೋ ಮಾಡ್ತಾ ಇದೆಯಾ, ದೆವ್ವನೇನಾದ್ರೂ ಕರೀತಾ ಇದೆಯಾ ಹೆಂಗೆ, ಮೋಸ್ಟ್ಲಿ ಅದಕ್ಕೆಲ್ಲ ಬಾತ್ರೂಮ್ ಅರ್ಜೆಂಟ್ ಆಗಿರ್ಬೇಕು, ಬರತ್ತೆ ವೇಟ್ ಮಾಡೋ ಅಂತ ಗೇಲಿ ಮಾಡ್ತಾ ಇರ್ತಾರೆ. ಆದ್ರೆ ಇವನು ಒಂದ್ ನಿಮಿಷ ಸೈಲೆಂಟ್ ಆಗಿರಿ ಅಂತ ಹೇಳ್ತಾನೆ. ಇವ್ರಂಗೆ ಒಂದ್ 2 ಸೆಕೆಂಡ್ ಸೈಲೆಂಟ್ ಆಗ್ತಾರೆ. ನೋಡಿ ಯಾರೋ ಒಳಗಡೆಯಿಂದ ನಡ್ಕೊಂಡ್ ಬರ್ತಾ ಇರ್ತಾರೆ, ಇವ್ರಿಗೆ ಸೌಂಡ್ ಕೇಳಿಸುತ್ತೆ. ಇಷ್ಟೊತ್ತು ಫನ್ ಮಾಡ್ಕೊಂಡಿದ್ದವರು ಈಗ ಸಕ್ಕತ್ತಾಗಿ ಎದುರ್ಕೊಂಡ್ಬಿಡ್ತಾರೆ. ಈಗ ಹಂಗೆ ಒಂದು ಭಯಂಕರವಾಗಿರೋ ಕೈ ಒಳಗಡೆಯಿಂದ ಹಂಗೆ ಆಚೆ ಕಡೆ ಬರುತ್ತೆ ನೋಡಿ. ಅಷ್ಟೇ ಇವ್ರಿಗೆ ನಿಂತ್ಕೊಂಡಿರೋ ಜಾಗ ಕದಲ್ಬೇಕಾ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಕ್ಯಾಟಿ ಅಂತೂ ಸಖತ್ ಎದುರ್ಕೊಂಡ್ಬಿಡ್ತಾಳೆ, ಬಂದ್ಬಿಡ ಇಲ್ಲಿಂದ ಹೋಗೋಣ ಅಂತ. ಈಗ ಅದ್ರ ಒಳಗಡೆಯಿಂದ ಹಂಗೆ ಒಂದು ಮೈ ಹೊರಗಡೆ ಬರುತ್ತೆ ನೋಡಿ, ತಲೆಗೆ ಒಂದು ಬ್ಯಾಗ್ ಹಾಕೊಂಡ್ ಬಂದಿರುತ್ತೆ. ಅಷ್ಟೇ ಅಲ್ಲ ಹಂಗೆ ಸ್ಲೋ ಆಗಿ ನಡ್ಕೊಂಡು ಐರಿಶ್ ಹತ್ರನೇ ಬರ್ತಾ ಇರುತ್ತೆ. ಅವಳಿಗಂತೂ ಸಖತ್ ಬೈದಲ್ಲಿ ಹಂಗೆ ನಿಂತಿರ್ತಾಳೆ. ಅದ್ರ ಕ್ಯಾಟಿ ಅಂತೂ ತುಂಬಾನೇ ಕೂಗಾಡ್ತಾ ಇರ್ತಾಳೆ, ಬಂದ್ಬಿಡಿ ಅಲ್ಲಿ ನಿಂತ್ಕೋಬೇಡ, ಓಡು ಅಂತ. ಅದ್ರೊಳ ಹಂಗೆ ನಿಂತ್ಕೊಂಡಿದ್ದವಳು ಈ ದೆವ್ವ ಕೂಡ ಹತ್ರ ಬರುತ್ತೆ ನೋಡಿ, ನಿಂತ್ಕೋ ಅಲ್ಲೇ ಬರ್ಬೇಡ ನನ್ನ ಹತ್ರ ಅಂತ ತಕ್ಷಣ ಆ ದೆವ್ವ ಹಂಗೆ ಸ್ಟಾಪ್ ಆಗ್ಬಿಡುತ್ತಾ. ಏನಂತ ನೋಡಿದ್ರೆ ಐರಿಶ್ ಹೇಳೋ ಮಾತ್ನ ಆ ದೆವ್ವ ಕೇಳ್ತಾ ಇದೆ. ಇದ್ರ ನೋಡ್ಬಿಟ್ಟು ನೈಲ್ ಹೇಳ್ತಾನೆ, ಅದು ನಿನ್ ಮಾತಿಗೆ ಮರ್ಯಾದೆ ಕೊಡ್ತಾ ಇದೆ, ಅದು ಕೇಳು, ಹೋಗ ಚೇರಲ್ಲಿ ಕೂತ್ಕೊಳ್ಳಕ್ ಕೇಳು ಅಂದಾಗ ಇವಳು ಹಂಗೆ ಹೇಳ್ತಾಳೆ ಹೋಗ್ ಚೇರಲ್ಲಿ ಕೂತ್ಕೋ ಅಂತ. ಆ ದೆವ್ವನ ಹಂಗೆ ಹೋಗ್ಬಿಟ್ಟ ಚೇರಲ್ಲಿ ಕೂತ್ಕೊಳ್ಳುತ್ತೆ. ಈಗ ಇವನು ಹೋಗಿ ಎದುರುಗಡೆ ಚೇರಲ್ಲಿ ಕೂತ್ಕೊಂಡು ನಾನ ನೆಂಟಿ ಸಾರಾ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾನೆ. ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಏನೋ ನಡೀತಾ ಇದೆ, ಶೂಟಿಂಗ್ ಏನಾದ್ರು ಮಾಡ್ತಾ ಇದೀರಾ ಅನ್ನೋ ತರನೇ ನಿಂತಿರ್ತಾರೆ. ಆಗ ದೆವ್ವ ಕೂಡ ಹಂಗೆ ಅವ್ನ ಮುಂದೆ ಕೈನ ನೀಟುತ್ತೆ. ಇವನಾಗ ಒಂದು ರಿಂಗ್ ನ ಕೊಡ್ತಾನೆ, ಮೋಸ್ಟ್ಲಿ ಅವ್ರ ವೈಫ್ ಅಂತ ಕಾಣಿಸುತ್ತೆ. ಈಗ ದೆವ್ವ ಹಂಗೆ ಆ ಮುಖಕ್ಕೆ ಹಾಕೊಂಡಿರೋ ಬ್ಯಾಗ್ ನ ಲೈಟ್ ಆಗಿ ಮೇಲಕ್ಕೆ ಎತ್ಬಿಟ್ಟು ಆ ರಿಂಗ್ ನ ಬಾಯ್ಕ್ ಹಾಕೊಂಡಿದ ತಕ್ಷಣ ಆ ಗ್ಯಾಪ್ ಅಲ್ಲಿ ಇವನು ಆ ದೆವ್ವ ಕೈಗೆ ಒಂದು ಟೇಪ್ ತರ ಇಟ್ಟಿರ್ತಾರೆ, ಅಲ್ಲಿ ಒಂದು ಬ್ಯಾಂಡ್ ತರ, ಅದನ್ನ ಹಾಕಿ ಟೈಟ್ ಆಗಿ ಕಟ್ಟಾಕ್ ಬಿಡ್ತಾನೆ. ಈಗ ದೆವ್ವ ಹಂಗೆ ಜೋರ ಕೂಗಾಡ್ಕೊಂಡು ನರಳಾಡತ್ತೆ ನೋಡಿ. ಸ್ವಲ್ಪ ಹೊತ್ತಲ್ಲಿ ಫುಲ್ ಸೈಲೆಂಟ್ ಆಗ್ಬಿಡುತ್ತೆ, ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಅಲ್ಲಿ. ಇಲ್ಲಿ ಹೀರೋಯಿನ್ ಗೆ ಮತ್ತೆ ಕ್ಯಾಟಿಗೆ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ, ಅವ್ರ ಹಂಗೆ ಶಾಕ್
ಸ್ಮೋಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಹಾಗಂಗೆ ಬ್ಯಾಗ್ ನ ತಲೆ ಮೇಲಿಂದ ಎತ್ತಿದಾಗ ಆ ನೈಲ್ಗೆ ದೊಡ್ಡ ಶಾಕು. ಇವ್ನು ಅನ್ಕೊಂಡಿದ್ದೇನೋ ಅವ್ರ ವೈಫ್ ಸಾರಾ ಬರ್ತಾಳೆ ಅಂತ, ಆದ್ರೆ ಬಂದಿರೋದು ಅವ್ರ ಅಮ್ಮ. ನೀವೇನಕ್ ಬಂದ್ರಿ, ನನ್ನ ವೈಫ್ ಸಾರಾನ ತಾನೆ ಕರ್ದೆ ಅಂತ ತುಂಬಾ ಕೋಪ ಪಡ್ತಾನೆ, ತುಂಬಾ ಕೂಗಾಡ್ತಾನೆ. ಆದ್ರೆ ಅವ್ರ ಅಮ್ಮಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅವ್ರು ನಾರ್ಮಲ್ ಆಗಿ ಮಾತಾಡೋ ತರ ಮಾತಾಡ್ತಾರೆ. ಹೇಳ್ಬೇಕಂದ್ರೆ ಅವ್ರು ಸತ್ತಿದೀನಿ ಅಂತಾನೆ ಅವ್ರಿಗೆ ಗೊತ್ತಿಲ್ಲ, ಸಾಯೋದಕ್ಕೂ ಮುಂಚೆ ಅವ್ರು ಹೆಂಗಿದ್ರು ಆತರ ಮಾತಾಡ್ತಾ ಇದಾರೆ. ಈ ನೈಲ್ ಏನೋ ನಡೀತಾ ಇದೆ ಇಲ್ಲಿ, ನನ್ನ ಯಾಕೆ ಇತ್ರ ಚೇರಲ್ಲಿ ಕಟ್ಟಾಕಿದ್ಯಾ, ಏನೋ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅವ್ನ ಹಂಗೆ ತಿರುಗ್ ನೋಡ್ಬಿಟ್ಟು ಹೇಳ್ತಾನೆ, ಪರವಾಗಿಲ್ಲ ನಾನು ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡೆ, ಹೆಂಗೋ ನೀವ್ ಬಂದಿದ್ದೀರಾ, ಆದ್ರೆ ನಿಮ್ ಹತ್ರ ಕೇಳ್ಬೇಕಾಗಿರೋ ಕ್ವಶನ್ ಕೂಡ ನಾನು ಕೇಳ್ತೀನಿ ಅಂತ ಅವ್ನು ಹೋಗಿ ಒಂದ್ ಮಾತನ್ನ ಕೇಳ್ತಾನೆ. ನಿಮಗ್ ಚಿಕ್ಕವಾಗಿಂದ ಕೂಡ ನಾನಂದ್ರೆ ನಿಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ, ಇದ್ರೂ ನಾನು ನಿಮ್ನ ತುಂಬಾನೇ ಇಷ್ಟಪಟ್ಟೆ, ಆದ್ರೆ ನೀವೇನಕ್ ಸೂಸೈಡ್ ಮಾಡ್ಕೊಂಡ್ ಸತ್ರಿ ಅಂತ ಕೇಳಿದ್ರೆ ಅಯ್ಯಮ್ಮಗೆ ಏನು ಆನ್ಸರ್ ಮಾಡಕ್ಕೆ ಆಗ್ತಾ ಇಲ್ಲ. ನಾನೇ ಯಾವಾಗ ಸೂಸೈಡ್ ಮಾಡ್ಕೊಂಡ್ ಸತ್ತೆ, ನೀನೇನೋ ಮಾತಾಡ್ತಾ ಇದೀಯ ಅಂತ. ಇತ್ರ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಈಗ ಹಂಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ನ ಕೊಡತ್ತೆ ನೋಡಿ ಅದೆವ್ವ. ಹಂಗೆ ಸ್ವಲ್ಪ ಚೇಂಜ್ ಆಗೋದು ಅಲ್ದೆ ಮಾತು ಚೇಂಜ್ ಆಗುತ್ತೆ. ಆ ನೈಲ್ ಮನ್ಸಿಗೆ ನೋವಾಗೋ ತರನೇ ಮಾತಾಡುತ್ತೆ. ಹೌದು, ನೀನೆಲ್ಲ ಏನಕ್ ನನ್ಗ್ ಮಗ ಹುಟ್ಟಿದೆ ಅಂತ ನಾನು ತುಂಬಾನೇ ಕಷ್ಟಪಟ್ಟಿದೀನಿ. ಛೀ, ನೀನಲ್ಲ ಒಬ್ಬ ಮಗನ, ಯಾವತ್ತಾದ್ರೂ ಅಮ್ಮನ್ಗೆ ನೀನು ಪ್ರೀತಿಯಿಂದ ಕಿಸ್ ಕೊಟ್ಟಿದ್ಯಾ ಅಂತ ಅವ್ನ ನಂಗೆ ಒಂಥರ ಭಯ ಪಡಿಸೋ ತರ ಮಾತಾಡಿ ಅವ್ನಿಗೆ ಮುತ್ಕೊಡೋ ತರ ಹತ್ರ ಬರ್ತಾರೆ ನೋಡಿ. ಇವ್ ನಂಗೆ ಭಯ ಪಟ್ಟು ಹಿಂದ್ಗಡೆ ಹೋದೋನ್ ಈಗ ತಿರುಗ್ ನೋಡಿದ್ರೆ ಆ ಚೇರೆಲ್ಲ ದೆವ್ವನೇ ಇಲ್ಲ. ಕೈಯೆಲ್ಲ ಕಟ್ಟಾಕಿದ್ದಲ್ಲ, ಬಟ್ ಅದ್ ಹೆಂಗ್ ಬಿಡ್ಸ್ಕೊಂತು ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಯಾವ ಕಡೆಯಿಂದ ಅಟ್ಯಾಕ್ ಮಾಡಕ್ ಬಂತು ಹಂಗೆ ಬಿದ್ದು ಅವ್ನ ಮೇಲೆ ಎಂಜಲು ಜೊಲ್ಲೆಲ್ಲ ಸುರಿಸಿ ನನ್ಗೆ ಒಂದೇ ಒಂದ್ಸತಿ ಮುತ್ಕೊಡು ಅಂತ ಮುತ್ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಇವ್ನಿಗೆ ಫ್ಲಾಶ್ ಆಗುತ್ತೆ. ಆ ಬ್ಯಾಗ್ ಎತ್ತೆ ತಲೆಗೆ ಹಾಕಿ ಅಂತ. ಹೀರೋಯಿನ್ ಸ್ವಲ್ಪ ಧೈರ್ಯವಾಗಿ ಹೋಗಿ ಬ್ಯಾಗ್ ನ ಎತ್ತಿ ತಲೆಗೆ ಹಾಕಿದ ತಕ್ಷಣ ಅದಂಗೆ ಸೈಲೆಂಟ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಒಂದ್ ಕೀನ ಕೊಟ್ಟ ನೋಡಿ, ಆ ಕೀನ ಕೂಡ ಉಗಿದ್ ಬಿಡುತ್ತೆ. ಅದಾದ್ಮೇಲೆ ಇವಳು ಫಸ್ಟ್ ನೀನ್ ಒಳಗಡೆ ಹೋಗು ಅಂತ ದೆವ್ವಗೆ ಆರ್ಡರ್ ಮಾಡಿದ ತಕ್ಷಣ ಆ ದೆವ್ವನು ಹಂಗೆ ಆ ಕತ್ಲಾಗಿರೋ ಒಂದು ಜಾಗ ಇತ್ತಲ್ಲ ಅದ್ರೊಳಗಡೆ ಹೋಗಕ್ ಹೋಗುತ್ತೆ. ಆದ್ರೆ ಒಳಗಡೆ ಹೋಗೋದಕ್ಕೂ ಮುಂಚೆ ಹಂಗೆ ನಿಂತ್ಬಿಟ್ಟು ಇವಳ ಕಡೆ ತಿರುಗ್ ನೋಡುತ್ತೆ ನೋಡಿ. ನೀನೇನ ನಾನು ಹೊಸ ಓನರ್ ಅನ್ನೋ ತರನೇ ನೋಡುತ್ತಿದ್ದು. ಅಷ್ಟೇ ಬಿಟ್ರೆ ಸಾಕಪ್ಪ ಅಂತ ಹೇಳಿ ಎದ್ದು ಬಿದ್ದು ಹೊರಗಡೆ ಬಂದು ಬೇಸ್ಮೆಂಟ್ ಡೋರ್ ನ ಲಾಕ್ ಮಾಡ್ಬಿಡ್ತಾರೆ. ಈಗ ಇವನೊಂದ್ ವಿಷಯನ ಹೇಳ್ತಾನೆ ನೋಡಿ. ಆಕ್ಚುಲಿ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಇವ್ನ ಎತ್ಕೊಂಡ್ ಬಂದಿದ್ದು ಉಂಗ್ರ ಇವ್ರ ವೈಫ್ ಸಾರಾ ಯೂಸ್ ಮಾಡೋದಕ್ಕೂ ಮುಂಚೆನೆ ಅವ್ರ ಅಮ್ಮ ಯೂಸ್ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರ ಈ ಸತಿ ಅಮ್ಮ ಬಂದ್ಬಿಟ್ರು. ಆದ್ರೆ ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡೋಣ, ಈ ಸತಿ ಸಾರಾ ಬರ್ತಾಳೆ ಅಂದಿದ ತಕ್ಷಣ ಕ್ಯಾಟಿ ಸಕ್ಕ ಟೆನ್ಷನ್ ಆಗ್ಬಿಡ್ತಾಳೆ. ಏನು ಮತ್ತೆ ಇನ್ನೊಂದ್ಸತಿ ಬರ್ತೀಯಾ, ಮರದಾಗ ತಿರುಗ್ ನೋಡ್ದೆ ಓಡೋಗ್ಬಿಡು ಅಂದಾಗ ಅವ್ನ್ ಅಂತೇನೆ, ಇಲ್ಲ ನಿಮ್ಮಪ್ಪ ಹೇಳಿದಾರೆ, ಅಂದ್ರೆ ಹೀರೋ ನೋಡ್ಬಿಟ್ಟು ಅಂತಾಳೆ, ಇಲ್ಲ ನಿಮ್ಮಪ್ಪ ಹೇಳಿದಾರೆ ಆ ದೆವ್ವ ನಾವ್ ಯಾರನ್ನ ನೋಡ್ಬೇಕು ಅವ್ರನ್ನ 2 ಮಿನಿಟ್ಸ್ ನಮ್ ಕಣ್ ಮುಂದೆ ತೋರ್ಸುತ್ತಂತೆ. ಅದಾದ್ಮೇಲೆ ದೆವ್ವ ಅದನ್ನ ಆಕ್ಯುಪೈ ಮಾಡ್ಬಿಡುತ್ತೆ. ಇದ್ರೆ ನಾನು ಹೇಳೋದ್ ಮರ್ತ್ಬಿಟ್ಟೆ ಅಂದಿದ ತಕ್ಷಣ ಈಗ ಹಂಗೆ ಟೆನ್ಷನ್ ಆಗಿ ನಮ್ ಹೀರೋಯಿನ್ ಒಂದ್ ಗುರಾಯಿಸ್ತಾಳೆ ನೋಡಿ. ಏನೋ ಕೆಳಗಡೆ ಕರ್ಕೊಂಡ್ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಸಾಯಸಕ್ ಪ್ಲಾನ್ ಮಾಡೋದಲ್ದೆ ಹೇಳೋದ್ ಮರ್ತೋಗ್ಬಿಟ್ಟೆ ಅಂತ ಬೇರೆ ಹೇಳ್ತೀಯಾ, ಮರ್ಯಾದೆಗೆ ಜಾಗ ಬಿಟ್ಟು ಖಾಲಿ ಮಾಡ್ಬಿಡು ಅಂತ ಸರಿಯಾಗಿ ಬೈತಾಳೆ. ಆದ್ರೆ ಅವ್ನ ಹತ್ರ ಬಂದವನು ಇವ್ನು ಹೇಳಿದ್ನಲ್ಲ ಅಮೌಂಟ್ ಕೊಡ್ತೀನಿ ಅಂತ, ಅಮೌಂಟ್ ನ ಎತ್ತಿ ಟೇಬಲ್ ಮೇಲೆ ಇಟ್ಬಿಟ್ಟು, ನನ್ಗೆ ದುಡ್ಡೆಲ್ಲ ದೊಡ್ಡ ಮ್ಯಾಟರೇ ಅಲ್ಲ, ಆದ್ರೆ ಹೆಂಗಾದ್ರು ಮಾಡಿ ನಾನ್ ಮತ್ತೆ ನನ್ ವೈಫ್ ಹತ್ರ ಮಾತಾಡ್ಬೇಕು, ಅದಕ್ ನೀವೇ ಅಲೌ ಮಾಡ್ಬೇಕು, ನಾನ್ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಇವಳು ಮತ್ತೆ ಅಂದ್ರೆ ಐರಿಶು ಮತ್ತೆ ಅವ್ರ ಫ್ರೆಂಡ್ ಕ್ಯಾಟಿ ಇಬ್ರುನು ಅವರಪ್ಪ ಒಂದು ಕ್ಯಾಸೆಟ್ ನ ಕೊಟ್ಟಿರ್ತಾರಲ್ಲ, ಈ ಮನೆ ಓನರೇ ಅದನ್ನ ನೋಡ್ಬೇಕು ಅಂತ ಹೇಳಿರ್ತಾರಲ್ಲ, ಕ್ಯಾಸೆಟ್ ನ ಪ್ಲೇ ಮಾಡಿ ನೋಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವರಪ್ಪ ರೆಕಾರ್ಡ್ ಮಾಡಿರೋದೆ. ಏನ್ ವಿಷಯ ಅಂದ್ರೆ ಈ ತರ ಈ ಮನೆಯಲ್ಲಿ ಬೇಸ್ಮೆಂಟ್ ಅಲ್ಲಿ ಒಂದ್ ಲೇಡಿ ಇರ್ತಾಳೆ. ಅವಳು ತುಂಬಾನೇ ಭಯಂಕರವಾದವಳು. ನೀವ್ ಯಾವಾಗ ಈ ಮನೆ ಪತ್ರದಲ್ಲಿ ಸೈನ್ ಮಾಡ್ತೀರೋ ಅವಾಗ ಅವಳ ಜವಾಬ್ದಾರಿ ಕೂಡ ನಿಮ್ದೇ ಆಗ್ಬಿಡ್ತಾಳೆ. ಅಷ್ಟೇ ಅಲ್ಲ, ಅವಳು ನಿತ್ರ ಹೊರಗಡೆ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ದೇ ಇರೋ ಶಕ್ತಿ ಕೂಡ ನಿಮ್ಮ ಹತ್ರನೇ ಇರುತ್ತೆ. ಅವಳು ಪೂರ್ತಿ ನಿಮ್ ಮಾತನ್ನ ಕೇಳ್ತಾಳೆ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತಾರೆ. ಏನಂದ್ರೆ ಆ ದೆವ್ವಕ್ಕೆ ಒಂದು ಪವರ್ ಕೂಡ ಇರುತ್ತೆ. ಸತ್ತೋಗಿರೋರ್ನ ಅವ್ರ ಮೈ ಮೇಲೆ ತರ್ಸೋ ತರ ಒಂದು ಪವರ್. ಬಟ್ 2 ನಿಮಿಷಕ್ಕೆ ಮಾತ್ರನೇ ಆತರ ಅವ್ರ ಮೈ ಮೇಲೆ ತರ್ಸ್ಕೋಬೇಕಂದ್ರೆ ಅವ್ರಿಗೆ ಸಂಬಂಧಪಟ್ಟಿರೋ ಏನಾದ್ರೂ ಒಂದು ಐಟಮ್ ನ ಕೊಡ್ಬೇಕು. ಈಗ ಈ ನೈಲ್ ಅನ್ನೋ ಒಂದು ಉಂಗ್ರನ ಕೊಟ್ಬಿಟ್ಟು ಅವ್ರ ವೈಫ್ ನ ಕರ್ದ ಅಲ್ವಾ, ಆತರ ಏನಾದ್ರು ಒಂದು ಐಟಮ್ ನ ಕೊಟ್ರೆ 2 ನಿಮಿಷಕ್ಕೆ ಅವ್ರು ಯಾರನ್ನ ನೋಡ್ಬೇಕು ಅವ್ರನ್ನ ನೋಡ್ಬೋದು. ಆದ್ರೆ 2 ನಿಮಿಷ ದಾಟ್ತಂದ್ರೆ ಆ ದೆವ್ವ ಬಂದು ಅವ್ರನ್ನ ಆಕ್ಯುಪೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಷ್ಟೇ ಅಲ್ಲ, ಯಾರು ನೋಡಕ್ ಬಂದಿದಾರೋ ಅವ್ರ ಬ್ರೈನ್ ವಾಶ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅವ್ರನ್ನ ತುಂಬಾನೇ ಮ್ಯಾನಿಪುಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ತುಂಬಾನೇ ಹೆಚ್ಚು ಕಡಿಮೆ ಆದ ವಿಷಯಗಳು ಆಗ್ಬಿಡುತ್ತೆ. ಸೊ ಎಷ್ಟೋ ದೆವ್ವನ ಯೂಸ್ ಮಾಡ್ತಾರೋ ಅಷ್ಟೋ ದೆವ್ವಕ್ಕೆ ಆ ಪವರ್ ಜಾಸ್ತಿ ಆಗುತ್ತೆ. ಫೈನಲ್ ಆಗಿ ಒಂದೇ ಒಂದು ಕನ್ಕ್ಲೂಷನ್ ಏನಂದ್ರೆ ಆ ದೆವ್ವನಿಗೆ ಹೊರಗಿನ ಪ್ರಪಂಚಕ್ಕೆ ನಾವು ಕರ್ಕೊಂಡ್ ಬರಕ್ ಆಗದೆ ಇರೋಕ್ಕಾಗ್ಲಿ ಅಥವಾ ಆ ದೆವ್ವದಿಂದ ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಆಗದೆ ಇರ್ಬೇಕಂದ್ರೆ ಒಂದೇ ಸೊಲ್ಯೂಷನ್, ನಾವ್ ಆ ದೆವ್ವನ ಯೂಸೇ ಮಾಡಬಾರ್ದು. ಹಂಗೆ ಕಾಲ ಹೋಗ್ತಾ ಹೋಗ್ತಾ ತಾನಾಗೆ ನಾಶ ಆಗ್ಬಿಡುತ್ತೆ. ಇರೋ ದಾರಿ ಅಂದ್ರೆ ಇದು ಒಂದೇ. ಇದೆಲ್ಲದಕ್ಕೂ ಮೀರಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಈ ಮನೆ ನಿಮ್ದು ಅಂತ ಆದ್ಮೇಲೆ, ಅಂದ್ರೆ ನೀವ್ ಆ ಪತ್ರದಲ್ಲಿ ಸೈನ್ ಮಾಡಿದ್ಮೇಲೆ ನೀವ್ ಅದ್ರ ಜವಾಬ್ದಾರಿ ಆಗ್ತಿರಲ್ವಾ. ನೀವ್ ಈ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಆ ದೆವ್ವ ತುಂಬಾನೇ ಭಯಂಕರವಾದ ವಿಷಯಗಳನ್ನ ಮಾಡುತ್ತೆ. ಸೊ ನೀವ್ ಆದಷ್ಟು ಆ ಮನೆಯಲ್ಲೇ ಇರಿ, ಆದ್ರೆ ಅದನ್ನ ಯೂಸ್ ಮಾಡದೇ ಇದ್ರೆ ಸಾಕು, ನೀವ್ ಸೇಫ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನ್ ಗೊತ್ತಿಲ್ಲದೆ ಮ್ಯಾನ್ಷನ್ ನ ತಗೊಂಡ್ಬಿಟ್ಟೆ, ಕಡಿಮೆ ರೇಟ್ ಬರ್ತಿದೆ ಅಂತ. ಅದಾದ್ಮೇಲೆ ನನ್ಗೆ ಗೊತ್ತಾಯ್ತು ಈ ತರ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೀನಿ, ನನ್ ಮಗಳನ್ನ ನೋಡಕ್ ಆಗ್ತಾ ಇಲ್ಲ, ನನ್ ಫ್ಯಾಮಿಲಿನ ನೋಡಕ್ ಆಗ್ತಾ ಇಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡಿರ್ತಾರೆ. ಇದೆಲ್ಲ ಐರಿಶ್ ಇವಾಗ ಅರ್ಥ ಆಗ್ತಿದೆ ಏನಕ್ಕೆ ಅವ್ರಪ್ಪ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬಂದ್ರು ಅಂತ. ಈಗ ಅದೆಲ್ಲ ಆದ್ಮೇಲೆ ತುಂಬಾನೇ ಫೀಲ್ ಮಾಡಿ ಕೂತಿರ್ಬೇಕಾದ್ರೆ ಕ್ಯಾಟಿ ಹೇಳ್ತಾಳೆ, ಏನಕ್ಕೆ ಇನ್ನೂ ಹತ್ರ ಕೂತಿದ್ಯಾ, ಇದಕ್ ಮೇಲೆ ನಾವ್ ಇಲ್ಲಿದ್ರೆ ಚೆನ್ನಾಗಿರೋದಿಲ್ಲ, ಬಾ ಫಸ್ಟ್ ಜಾಗ ಖಾಲಿ ಮಾಡೋಣ ಅಂದ್ರೆ ಅವಳು ಎದ್ದೇಳ್ತಾ ಇಲ್ಲ. ಏನ್ ವಿಷಯ ಅಂತ ನೋಡಿದ್ರೆ ಅವಳಿ ದೆವ್ವನ ಇಟ್ಟೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಈಗ ಅವ್ರ ಈ ಜಾಗನ ಬಿಟ್ಟು ಇದಕ್ಕೂ ಮುಂಚೆ ಇದ್ದಿದ್ ಊರ್ಗೆ ಹೋದ್ರೆ ಮತ್ತೆ ದುಡ್ಡಿಲ್ಲ, ಮತ್ತೆ ಅದೇ ಕಷ್ಟನೇ ಪಡ್ಬೇಕು. ಮನೆಗ್ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲ, ಓದಕ್ಕೂ ದುಡ್ಡಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡ್ ಕ್ಯಾಟಿ, ನಾವ್ ಹತ್ರ ಕಷ್ಟ ಪಡ್ಬೇಕಾ, ಅದಕ್ ಬದಲು ನಾವ್ ಇಲ್ಲೇ ಇದ್ದು ದುಡ್ಡನ್ನ ಸಂಪಾದನೆ ಮಾಡ್ಬೋದಲ್ವಾ ಅಂದಾಗ ಕ್ಯಾಟಿ ತುಂಬಾ ಕೋಪ ಪಡ್ತಾಳೆ. ಈಗ ಏನೇ ಮಾತಾಡ್ತಾ ಇದೀಯ ನೀನು, ನಿಮ್ಮಪ್ಪ ಕ್ಯಾಸೆಟ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳಿದಾರಲ್ವಾ, ನೀನ್ ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿನ್ನ ಕಂಟ್ರೋಲ್ ಮಾಡುತ್ತೆ ಅಂತ. ಮತ್ ಯಾಕೆ ಅಂದಾಗ ಇವಳು ಹೇಳ್ತಾಳೆ, ಆಕ್ಚುಲಿ ದೆವ್ವನ ನಾವ್ ತಾನೇ ಕಂಟ್ರೋಲ್ ಮಾಡೋದು, ನಾನ್ ಹೇಳಿತರ ತಾನೇ ಅದ್ ಕೇಳ್ತಾ ಇದೆ. ನಾವ್ ಒಂದ್ 2 ದಿನಕ್ಕೆ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಆಮೇಲೆ ಜಾಗನ ಬಿಟ್ಟು ಹೊರಟೋಗೋಣ. ಆ ನೈಲ್ ಅನ್ನೋ ಸಾಮಾನ್ಯ
ಸಾಮಾನ್ಯವಾದವನಲ್ಲ ಕಣೆ, ಅವನ ಹತ್ರ ಎಷ್ಟು ದುಡ್ಡಿದೆ ಗೊತ್ತಾ, ಅವ್ರ ಹೆಂಡತಿನ ನೋಡಕ್ಕೆ ಅವ್ನು ಎಷ್ಟು ಖರ್ಚಾದ್ರೂ ಮಾಡ್ತಾನೆ ಅಂತ ಹೇಳಿ ಯೋ ಕ್ಯಾಟಿನ ಸಮಾಧಾನ ಮಾಡ್ಬಿಟ್ಲು. ಅದಕ್ಕೆ ಕ್ಯಾಟಿನ ಅಂತಾಳೆ, ಸರಿ ಆಯ್ತು ಕಣೆ, ನಿನ್ ಮಾತಿಗೆ ನಾನು ಒಪ್ಕೊಂತೀನಿ, ಆದ್ರೆ ನೈಲ್ ಮಾತ್ರನೇ ಇನ್ಯಾರು ನೀನ್ ಅಲೋ ಮಾಡಂಗಿಲ್ಲ, 2 days ಆದ್ಮೇಲೆ ನಾವ್ ಇಲ್ಲಿಂದ ಹೊರಟೋಗ್ಬೇಕು ಸರಿನಾ ಅಂದಾಗ ಅವಳು ಕೂಡ ಸರಿ ಆಯ್ತು ಅಂತಾಳೆ. ಈಗ ಇವಳು ಏನ್ ಹೇಳಿದ್ರೆ ಕೂಡ ದೆವ್ವ ಕೇಳುತ್ತಲ್ವಾ. ಸೊ ಈಗ ಬೇಸ್ಮೆಂಟ್ ನ ತೆಕ್ಕೊಂಡ್ ಕೆಳಗಡೆ ಹೋದವಳು ಆ ದೆವ್ವಗೆ ವಾರ್ನಿಂಗ್ ಕೊಡ್ತಾಳೆ, ನೋಡು ಇನ್ಮೇಲೆ ನಾನೇ ನೀನ್ ಓನರು, ನಾನ್ ಹೇಳಿದ ತರನೇ ನೀನ್ ಕೇಳ್ಬೇಕು, ನೀನ್ ಯಾವತ್ತಿಗೂ ಮೆಟ್ಲನ್ನ ದಾಟಿ ಬರ್ಬಾರ್ದು, ಮೇಲೆ ಹತ್ಕೊಂಡೇ ಬರ್ಬಾರ್ದು, ಇದೇ ನಾನು ನಿನ್ ಕೊಡ್ತಾ ಇರೋ ಆರ್ಡರ್ ಅಂತ, ಡು ನಾಟ್ ಕ್ರಾಸ್ ಅಂತ ಆ ಸ್ಟೆಪ್ಸ್ ತುದಿಯಲ್ಲಿ ಬರ್ದ್ಬಿಟ್ಟು ಇಬ್ರು ಮೇಲೆ ಬಂದ್ಬಿಡ್ತಾರೆ. ಈಗ ನೆಕ್ಸ್ಟ್ ಡೇ ಐರಿಶ್ ಬಂದು ಆ ನೈಲ್ ನ ಮೀಟ್ ಮಾಡಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಾಳೆ. ಈಗ ಮನೇಲಿ ಕ್ಯಾಟಿ ಒಬ್ಳೇ ಇರ್ತಾಳೆ. ಐರಿಶ್ ಕೂಡ ಸ್ವಲ್ಪ ಧೈರ್ಯ ಇದೆ, ಧೈರ್ಯವಾಗಿ ಮಾತಾಡ್ತಾಳೆ. ಆದ್ರೆ ಇವಳು ಸಖತ್ ಎದುರು ಪುಕ್ಲಿ ತುಂಬಾನೇ ಭಯ ಪಟ್ಕೊಂತಾಳೆ. ಇವಳು ಎಷ್ಟೆಲ್ಲಿ ಡು ನಾಟ್ ಕ್ರಾಸ್ ಅಂತ ಬರ್ದಿದ್ರೆ ಕೂಡ ದೆವ್ವ ಎಲ್ಲಿ ಮೇಲೆ ಬಂದ್ಬಿಡುತ್ತಾ ಅಂತ ಆ ಬೇಸ್ಮೆಂಟ್ ನ ಕ್ಲೋಸ್ ಮಾಡಕ್ಕೆ ಯಾವ್ದೋ ಒಂದು ವೆಯ್ಟ್ ಆಗಿರೋ ಐಟಮ್ ನ ಎತ್ಕೊಂಡು ಹೋಗಿ ಆ ಡೋರ್ಗೆ ಅಡ್ಡ ಇಡ್ಬೇಕು ಅನ್ಕೊಂಡಾಗ ಮೇಲಿದ ಒಂದು ಫೋಟೋ ಕೆಳಗಡೆ ಬೀಳುತ್ತೆ. ಅದ್ರ ಮೇಲೆ ಓಟೋ ಅಂತ ಹಾಕಿರುತ್ತೆ. ಇವಳು ಫೋಟೋನ ಎತ್ಕೊಂಡ್ಬಂದು ಗೂಗಲ್ ಮಾಡಿ ನೋಡ್ತಾಳೆ. ಅಂದ್ರೆ ಅವ್ರು ಕೂಡ ಈ ಮನೆಗೆ ಒನ್ ಆಫ್ ದ ಓನರ್. ಸೊ ಗೂಗಲ್ ಮಾಡಿದಾಗ ಕೆಲವೊಂದು ವಿಷಯ ಗೊತ್ತಾಗುತ್ತೆ. ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಅನುಮಾನಾಸ್ಪದವಾಗಿ ಸತ್ತೋಗಿರ್ತಾರೆ. ಇವ್ರು ಕೂಡ ಸೂಸೈಡ್ ಮಾಡ್ಕೊಂಡು ಸತ್ರು ಅಂತ. ಅಷ್ಟೆಲ್ಲ ಅವ್ರಿಗೆ ಸ್ವಂತವಾನೇ ಇನ್ನೊಂದು ಇತ್ತು ಅಂತ ಬೇರೆ ಗೊತ್ತಾಗುತ್ತೆ. ಈ ತರ ಅವಳೆಲ್ಲ ನೋಡಿದ್ದಾದ್ಮೇಲೆ ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡಿದ್ರೆ ಅವ್ರ ಆತ್ಮ ಹಂಗೆ ಅವಳ ಎದುರುಗಡೆ ಕೂತ್ಕೊಂಡಿರುತ್ತ ಮುಂದ್ಗಡೆ ಟೇಬಲ್ ಹತ್ರ. ಅಷ್ಟೇ ಇವಳಿಗೆ ಪ್ರಾಣ ಕೈಗೆ ಬಂದ್ಬಿಡುತ್ತೆ. ಟಕ್ಕಂತ ಒಂದಿರೋ ಒಂದು ಬ್ಯಾಟ್ ನ ಏನೋ ಎತ್ಕೊಂಡು ಏನಿದು ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಎದುರ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಐರಿಶ್ ನ ತೋರಿಸ್ತಾರೆ. ಅವಳೋಗಿ ನೈಲ್ ನ ಮೀಟ್ ಮಾಡಿ ಮಾತಾಡುವಾಗ ನಿಮ್ಗೆ ಹೆಂಗೆ ನಮ್ ಮ್ಯಾನ್ಷನ್ ಅಲ್ಲಿ ಅದು ಬೇಸ್ಮೆಂಟ್ ಎಲ್ಲ ದೆವ್ವ ಇದೆ ಅಂತ ಗೊತ್ತು, ನಿಮ್ಗೆ ಯಾರು ವಿಚಾರಣ ಹೇಳಿದ್ರು ಅಂದಾಗ ಈಗ ಅವನು ಒಂದ್ ಕಥೆನ ಹೇಳ್ತಾನೆ, ಅವ್ನ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಇವ್ರ ಹೆಂಡತಿ ಸಾರಾ ಬಂದು ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲಂತೆ, ಕಾರ್ ಆಕ್ಸಿಡೆಂಟ್ ಅಲ್ಲಿ. ಅವಳಂದ್ರೆ ಇವ್ನಿಗೆ ತುಂಬಾ ಇಷ್ಟ ಅಂತೆ. ಆದ್ರೆ ಕೊನೆದಾಗ ಅವಳಿಗೆ ನಾನೊಂದು ಗುಡ್ ಬೈ ಕೂಡ ಹೇಳಕ್ಕಾಗಿಲ್ಲ, ಕೊನೆದಾಗ ಒಂದ್ 4 ಮಾತು ಪ್ರೀತಿಯಿಂದ ಕೂಡ ಹೇಳಕ್ಕಾಗಿಲ್ಲ ಅಂತ ತುಂಬಾ ಫೀಲ್ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನ ಹತ್ರ ಯೋಚನೆ ಮಾಡಿ ತುಂಬಾನೇ ಡಿಪ್ರೆಷನ್ ಗೊಟ್ಟೋಗಿರ್ತಾನೆ. ಆ ಟೈಮಲ್ಲಿ ಒಂದು ಸೈಕ್ಯಾಟ್ರಿಸ್ಟ್ ನ ಮೀಟ್ ಮಾಡಿ ಇಂಥವ್ರಿಗೆಲ್ಲ ಕೌನ್ಸಿಲಿಂಗ್ ಎಲ್ಲ ಕೊಡ್ತಾರಲ್ಲ, ಒಂದ್ 4 ಜನ ಕುತ್ಕೊಂಡೆಲ್ಲ ಮಾತಾಡ್ತಾರಲ್ಲ, ಆ ಟೈಮಲ್ಲಿ ಅಲ್ಲಿರೋರು ಯಾರೋ ಒಬ್ರು ಈ ವಿಷಯನ ಹೇಳಿದ್ರು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಕೂಡ ಈಗ ರೀಸೆಂಟ್ ಆಗಿ ಸತ್ತೋದ್ರಲ್ವಾ, ನೀನ್ ಯಾವತ್ತೂ ಅವ್ರ ಹತ್ರ ಮಾತಾಡ್ಬೇಕು ಅಂತ ಟ್ರೈ ಮಾಡಿಲ್ವಾ? ನೋಡ ಐರಿಶ್, ಪ್ರತಿಯೊಬ್ಬರಿಗೂ ಮನ್ಸಲ್ಲಿ ಸತ್ತೋಗಿರೋರ ಹತ್ರ ಒಂದ್ 2 ಕ್ವೆಶ್ಚನ್ ಆದ್ರೂ ಕೇಳ್ಬೇಕು ಅಂತ ಇರುತ್ತೆ. ಅದನ್ನ ಯಾವತ್ತಿಗೂ ನಾವು ಕಾಲ ಪೂರ್ತಿ ಮನ್ಸಲ್ಲಿ ಇಟ್ಕೊಂಡಿರಕ್ ಆಗೋದಿಲ್ವಲ್ಲ. ಚಾನ್ಸ್ ಸಿಕ್ಕಿದಾಗ ನಾವ್ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಇದನ್ನ ಅವಳು ಸ್ವಲ್ಪ ಯೋಚನೆ ಮಾಡ್ತಾಳೆ. ಅದಾದ್ಮೇಲೆ ಮನೆಗ್ ಬಂದ್ಬಿಡ್ತಾಳೆ. ಅವತ್ತು ನೈಟ್ ಇವ್ರ ಮೀಟಿಂಗ್ ನ ಅರೇಂಜ್ ಮಾಡಿರ್ತಾರೆ. ಆದ್ರೆ ಈ ಸತಿ ಅವನು ಹುಷಾರಾಗಿ ಅವ್ರ ವೈಫ್ ಮಾತ್ರ ಯೂಸ್ ಮಾಡಿರೋ ತರ ಒಂದು ಚೈನ್ ನ ಎತ್ಕೊಂಡ್ ಬರ್ತಾನೆ. ಆ ಚೈನ್ ಕೊಟ್ಟಿದ ತಕ್ಷಣ ಈ ಸತಿ ಕರೆಕ್ಟ್ ಆಗ ದೆವ್ವ ಮೈ ಮೇಲೆ ಇವ್ರ ವೈಫ್ ಸಾರಾನೇ ಬರೋದು. ಹಂಗ್ ಬಂದಿದ ತಕ್ಷಣ ಪಕ್ಕದಲ್ಲೇ ಐರಿಶ್ ಒಂದು ಟೈಮರ್ ನ ಇಟ್ಕೊಂಡಿರ್ತಾಳೆ. ಕರೆಕ್ಟ್ ಆಗಿ 2 minutes ಗೆ ಟೈಮ್ ನ ಸೆಟ್ ಮಾಡಿ ವೇಟ್ ಮಾಡ್ತಾ ಇರ್ತಾಳೆ. ಈಗ ದೆವ್ವ ಮೈ ಮೇಲೆ ಬಂದಿರೋ ಸಾರಾಗೆ ಏನ್ ಅರ್ಥ ಆಗ್ತಾ ಇಲ್ಲ, ನಾನು ಎಲ್ಲಿದ್ದೀನಿ ಏನು ಅಂತ ಕೇಳ್ತಾ ಇರುತ್ತೆ. ಯೂಶುವಲ್ ಆಗಿ ದೆವ್ವ ಮೇಲೆ ಬಂದಾಗ ಅವ್ರ ಹೆಂಗ್ ಸತ್ರು ಏನಂತ ಕೂಡ ಅವ್ರಿಗೆ ನೆನ್ಪಿರೋದಿಲ್ವಲ್ಲ. ಸೊ ಫಸ್ಟ್ 30 seconds ಅವ್ರ ಹೆಂಗಿ ಜಾಗಕ್ಕೆ ಬಂದ್ರು ಅಂತ ಹೇಳ್ತಾರೆ. ಇನ್ 30 seconds ಅವಳು ಹೆಂಗ್ ಆಕ್ಸಿಡೆಂಟ್ ಆಗಿ ಸತ್ಲು ಅಂತ ಹೇಳ್ತಾನೆ. ಆಲ್ಮೋಸ್ಟ್ 1 ನಿಮಿಷನೇ ಆಗೋಯ್ತಲ್ಲ. ಐರಿಶ್ ಕೋಪ ಪಡ್ತಾಳೆ, ಇರೋದೇ 2 ನಿಮಿಷ ಕಾಣೋ ಟೈಮು, ನೀನ್ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಏನ್ ಮಾತಾಡ್ಬೇಕಂತ ಬಂದು ಅದನ್ನ ಮಾತಾಡೋ ತಕ್ಷಣ ಈಗ ಅವನೊಂದು ಟ್ರಾನ್ಸ್ಫಾರ್ಮೇಶನ್ ನ ಕೊಡ್ತಾನೆ. ನೋಡಿ, ಇಷ್ಟೊತ್ತವ್ರ ಹೆಂಡತಿ ಅಂದ್ರೆ ತುಂಬಾ ಇಷ್ಟ ಪ್ರೀತಿ ಅಂತ ಮಾತಾಡ್ತಾ ಇದ್ದವನು ನೀನ್ ಸಾಯೋದಕ್ಕೂ ಮುಂಚೆ ಇನ್ನೊಬ್ಬನ ಜೊತೆ ಅಫೇರ್ ಇಟ್ಕೊಂಡಿದ್ದೆ ತಾನೆ, ಯಾರೋ ಅವನು ಅಂತ ಕೇಳ್ತಾನ. ಅಷ್ಟೇ ಇದನ್ನ ಕೇಳಿಸ್ಕೊಂಡು ಐರಿಶ್ಗೆ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ಪಾಪಿ, ಹೆಂಡತಿ ಅಂದ್ರೆ ತುಂಬಾ ಇಷ್ಟ, ಅವಳ ಹತ್ರ ಕೊನೆದಾಗ ಗುಡ್ ಬೈ ಹೇಳ್ಬೇಕು ಅಂತ ಬಂದಲ್ಲೋ, ಇದನ್ನ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಅಯ್ಯೋ ನಿನ್ನ ಅಂತ ಬೈಕೊಂಡ್ ನಿಂತಿರ್ಬೇಕಾದ್ರೆ ಈಗ ದೆವ್ವ ಮೈ ಮೇಲೆ ಇರೋ ಸಾರ ಹೇಳ್ತಾರೆ, ಇಲ್ಲ ನಾನು ಆತರ ಏನು ಮಾಡಿಲ್ಲ, ಆತರ ಏನು ಆಗಿಲ್ಲ ಅಂತ. ಆದ್ರೆ ಇವ್ನು ಬಿಡದೆ ನಿಜ ಹೇಳು ಅಂತ ತುಂಬಾ ಪೀಡಿಸ್ತಾ ಇರ್ತಾನೆ. ಆಗ ಟೈಮ್ ಕೂಡ 2 minutes ದಾಟ್ ಬಿಡುತ್ತೆ. ಈಗ ಸ್ವಲ್ಪ ಮೈನ ಆ ದೆವ್ವ ಆಕ್ಯುಪೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಇವ್ನು ನಂಗೆ ಮ್ಯಾನಿಪುಲೇಟ್ ಮಾಡ್ತಾ ಇರ್ಬೇಕಾದ್ರೆ ಇವಳಿಗೆ ಅರ್ಥ ಆಗೋಯ್ತು. ಟಕ್ಕಂತ ಬ್ಯಾಗ್ ನ ಎತ್ಕೊಂಡು ದೆವ್ವ ಮುಖ ಮುಚ್ಚಬೇಕು ಅಂತ ಹತ್ರ ಹೋಗ್ತಾಳೆ. ನೋಡಿ, ಹಂಗೆ ಚೇರ್ ಹಿಂದಕ್ಕೆ ಹೋಗುತ್ತಾ. ಅಷ್ಟೇ ಈಗ 1 second ಅವ್ರ ಕಣ್ ಮುಂದೆ ಅವಳಿಗೆ ಹೆಂಗೆ ಆಕ್ಸಿಡೆಂಟ್ ಆಯ್ತು ಅಂತ ಬಂದೋಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಹಂಗೆ ಸೈಲೆಂಟ್ ಆಗಿರುತ್ತೆ. ಆಗ ಅಳ್ಳೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಏನಂತ ತಿರುಗಿ ನೋಡಿದ್ರೆ ಈ ನೀಲೋರ್ ವೈಫ್ ಆ ಸಾರಾ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಸರಿ ಸಮಾಧಾನ ಮಾಡೋಣ ಅಂತ ಇವಳ ಹತ್ರ ಹೋದ್ರೆ ಈಗ ಹಂಗೆ ತಿರುಗಿ ನೋಡುತ್ತೆ. ನೋಡಿ, ಭಯಂಕರವಾಗಿ ಅದ್ರ ಒರಿಜಿನಲ್ ರೂಪಕ್ಕೆ ಚೇಂಜ್ ಆಗಿರುತ್ತೆ. ಇದನ್ನ ನೋಡಿ ಅವಳು ಸಖತ್ ಎದುರ್ಕೊಂಡ್ಬಿಡ್ತಾಳೆ. ಅಷ್ಟೆಲ್ಲ ದೆವ್ವ ಬಂದ್ ಹಂಗೆ ಅವಳ ಮೇಲೆ ಕುತ್ಕೊಂಡು ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ಇವಳೆ ತಾನೆ ಓನರ್, ಇವಳು ಏನ್ ಹೇಳಿದ್ರು ಕೂಡ ದೆವ್ವ ಕೇಳತ್ತಲ್ವಾ. ಫಸ್ಟ್ ಇಲ್ಲಿಂದ ಒಳಗಡೆ ಹೋಗು, ನಿನ್ ಕೈಲಿ ನನ್ನ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾಳ. ಆಮೇಲೆ ದೆವ್ವ ಕೂಡ ಹಂಗೆ ಎದ್ ನಿಂತ್ಕೊಂಡು ಅವಳ ನಂಗೆ ಗುರಾಯಿಸ್ಬಿಟ್ಟು ಒಳಗಡೆ ಹೊಟ್ಟೋಗುತ್ತೆ. ಈಗ ಮೇಲೆ ಬಂದವರು ಇವಳು ಟೆನ್ಷನ್ ಆಗ್ಬಿಡ್ತಾಳೆ. ಅಯ್ಯೋ ಪಾಪಿ, ನೀನ್ ಹೆಂಡತಿ ಹತ್ರ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಿ ಅಂತ ನೋಡಿದ್ರೆ ಈ ತರ ಒಂದು ಟ್ವಿಸ್ಟ್ ಕೊಡಕ್ಕ ಇಲ್ಲಿಗೆ ಬಂದೆ. ಇವಳು ಇಲ್ಲಿ ಟೆನ್ಷನ್ ಆಗಿ ಮಾತಾಡ್ತಾ ಇದ್ರೆ ಇವ್ನ ಅದನ್ನೆಲ್ಲ ಕಿವಿಗೆ ಹಾಕೊಳ್ದೆ. ನನ್ನ ಹೆಂಡತಿ ಸಾರ ಏನು ಹೇಳಕ್ಕೆ ಟ್ರೈ ಮಾಡಿದ್ಲಲ್ಲ, ಇನ್ನೊಂದ್ಸತಿ ಟ್ರೈ ಮಾಡಿದ್ರೆ ನಂಗೆ ನಿಜ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನ. ಇವಳಿಗೆ ಹಂಗೆ ಪಿತ್ತ ನತ್ತಿಗೇರ್ಬಿಡುತ್ತೆ. ಮರ್ಯಾದೆಗೆ ಫಸ್ಟ್ ಜಾಗ ಖಾಲಿ ಮಾಡ್ಬಿಡು, ಇದಕ್ ಮೇಲೆ ನಂಗೆ ಟೆನ್ಷನ್ ಮಾಡಿಸ್ಬೇಡ ಅಂತ ಬೈತಾಳೆ. ಆತರ ಅವ್ನ ಅಲ್ಲಿಂದ ಹೋದ್ಮೇಲೆ ಇವಳು ಒಬ್ಳೆ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ. ಕ್ಯಾಟಿ ಎಲ್ಲೋ ಹೋಗಿರ್ತಾಳೆ. ಆ ಟೈಮಲ್ಲಿ ಇವಳಿಗೊಂದು ಇಲ್ಯೂಷನ್ ತರ ಬರುತ್ತೆ. ಏನಂದ್ರೆ ಅವ್ರ ಅಪ್ಪ ಬಂದು ಆ ದೆವ್ವ ಹತ್ರ ಮಾತಾಡೋ ತರ ಪಕ್ಕದಲ್ಲಿ ಇವಳು ನಿಂತ್ಕೊಂಡು ನೋಡೋ ತರ. ಇವ್ರಪ್ಪ ಹೇಳ್ತಾ ಇರ್ತಾರೆ, ಇದಕ್ ಮೇಲೆ ನಾನ್ ಸುಮ್ನೆ ಇರೋದಿಲ್ಲ, ನಾನು ನನ್ನ ಮಗಳನ್ನ ನೋಡಕ್ ಹೋಗ್ತೀನಿ. ಇಷ್ಟು ದಿನ ನಾನು ಇಲ್ಲಿದ್ದು ತಪ್ಪು ಮಾಡ್ಬಿಟ್ಟೆ, ನಿನಗ್ ಭಯ ಪಟ್ಕೊಂಡು ಇನ್ಮೇಲೆ ನನ್ನ ಹತ್ರ ಮಾಡೋದಿಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ದೆವ್ವ ಇವ್ರನ್ನೇ ಬೆದರ್ಸುತ್ತೆ. ಏನು ಮತ್ತೆ ಹೋಗ್ತೀನಿ ಅಂತ ಇದ್ಯಾ, ಫಸ್ಟ್ ಟೈಮ್ ನೀನ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಾಗ ನೀನ್ ಹೆಂಡತಿಗೆ ಏನಾಯ್ತು ಅಂತ ಗೊತ್ತಲ್ವಾ ಅಂತ ಬೆದರಿಸ್ತಾರೆ. ಆಗ ಕೂಡ ಇವ್ರಪ್ಪ ಹೇಳ್ತಾರೆ, ನಂಗೆ ಚೆನ್ನಾಗ್ ಗೊತ್ತು ನೀನ್ ಅವಾಗ ನನ್ನ ಹೆಂಡತಿಗೆ ಏನ್ ಮಾಡ್ದೆ ಅಂತ, ಆದ್ರೆ ಅದೇ ತಪ್ಪನ ಈ ಸತಿ ಆಗೋದಕ್ ನಾನ್ ಬಿಡೋದಿಲ್ಲ, ಅದಕ್ ನೀನ್ ಪ್ರಾಣದಲ್ಲಿ ಇದ್ರೆ ತಾನೆ ನೀನ್ ಕೆಲ್ಸನ ಮಾಡೋದು ಅಂತ ಹೇಳಿ ಅವ್ರಲ್ಲಿರೋ ಪೆಟ್ರೋಲ್ ನ ಮತ್ತೆ ಆಲ್ಕೋಹಾಲ್ ನ ಏನೆಲ್ಲ ಬೆಂಕಿ ಹತ್ಕೊಡುತ್ತೋ ಆ ಐಟಮ್ ನೆಲ್ಲ ಅಲ್ಲಿ ಹಾಕ್ಬಿಟ್ಟು ಇವ್ರು ಬೆಂಕಿ ಹಚ್ಚಿರ್ತಾರೆ. ಆದ್ರೆ ದೆವ್ವ ಮಾಡಿರೋ ಟ್ರಿಕ್ ಇಂದ ಇವ್ರಿಗೆ ಬೆಂಕಿ ಹತ್ಕೊಂಡು ಇವ್ರು ಸತ್ತೋಗಿರ್ತಾರೆ. ಇದೆಲ್ಲ ಇವಳು ಕಣ್ಮುಂದೆನೆ ಬಂದು ಹೋಗುತ್ತೆ. ಈಗ ಹಂಗೆ ಫುಲ್ ನಿದ್ದೆಗ್
ಯಾರ್ಬಿಟ್ಟಿರ್ತಾಳೆ. ಆ ಟೈಮಲ್ಲಿ ಬೇಸ್ಮೆಂಟ್ ಕಡೆ ಏನೋ ಸೌಂಡ್ ಬರ್ತಾ ಇರುತ್ತೆ. ಏನಂತ ನೋಡಿದ್ರೆ ಅವ್ರ ಅಪ್ಪನೇ ಬೇಸ್ಮೆಂಟ್ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವಳಿಗೇನ್ ಅರ್ಥ ಆಗ್ತಿಲ್ಲ, ಅಪ್ಪ ಏನಕ್ಕ ಕಡೆ ಹೋಗ್ತಾ ಇದೀರಾ ಅಂತ. ಅದ್ರ ಅಪ್ಪ ತಿರುಗಿ ನೋಡ್ಬಿಟ್ಟು ನೀನ್ ಏನಕ್ ಬಂದೆ ಇಲ್ಲಿ, ನೀನ್ ಬರ್ಬಾರ್ದಾಗಿತ್ತು, ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಅದ್ರೊಳಗಡೆ ಹೋಗ್ತಾರೆ. ಇವಳು ಕೂಡ ಹಂಗೆ ಫಾಲೋ ಮಾಡ್ಕೊಂಡು ಹೋದ್ರೆ ಅದವ ಒಂದು ರೂಮ್ ಒಳಗಡೆ ಇರುತ್ತಲ್ಲ, ಕತ್ಲಾಗಿರೋ ಒಂದು ರೂಮ್ ಒಳಗಡೆ, ಅದ್ರೊಳಗಡೆ ಹೋಗ್ತಾ ಇರ್ತಾರೆ. ಆಕ್ಚುಲಿ ಅವ್ರ ಅಪ್ಪನೇ ಹೇಳಿರ್ತಾರಲ್ವಾ ಲೈನ್ ಕ್ರಾಸ್ ಮಾಡಿ ಹೋಗ್ಬಾರ್ದು ಅಂತ. ಆದ್ರೆ ಅವರೇ ಹೋಗೋದನ್ನ ನೋಡ್ಬಿಟ್ಟು ಇವಳು ತುಂಬಾನೇ ತಡೆಯಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲ ಅವ್ರ ಅಪ್ಪ ಮುಖದ ಮೇಲೆ ಏನೋ ಒಂದು ದಾರ ಇರೋದನ್ನ ಗಮನಿಸ್ತಾಳೆ. ಆಗ್ಲೇ ಅವಳಿಗೆ ಗೊತ್ತಾಗೋದು ಇದೆಲ್ಲ ದ್ರವ ಮಾಡಿರೋ ಟ್ರಿಕ್ ಅಂತ. ಹೆಂಗಾದ್ರೂ ಇವಳನ್ನ ಮ್ಯಾನಿಪ್ಯುಲೇಟ್ ಮಾಡಿ ಅದ್ರೊಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿದೆ. ಇದು ಗೊತ್ತಾಗಿದ ತಕ್ಷಣ ಅವಳು ನೀನ್ ಇರೋದ್ರಿಂದ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಅಂತ ಅದನ್ನ ಸಾಯಿಸ್ಬೇಕು ಅಂತ ಕತ್ತಲ್ಲ ಇಸಿಕ್ತಾಳೆ. ಆದ್ರೆ ನೋಡಿದ್ರೆ ಅವಳ ಕತ್ನ ಅವಳೇ ಇಸಿಕೊಂತಾ ಇರ್ತಾಳೆ. ಆಗ ಟಕ್ಕಂತ ಮೇಲೆ ಬಂದಳು ಬಾತ್ರೂಮ್ ಗೆಲ್ಲ ಹೋಗ್ತಾಳೆ. ಕತ್ತಿಗೇನೋ ಟೈಟ್ ಆಗಿ ಇರೋ ತರ ಅನ್ಸುತ್ತೆ. ಹೆಂಗೋ ಒಳ್ಳೆ ಟೈಮು ಕ್ಯಾಟಿ ಬಂದ್ಬಿಟ್ಲು. ಬಂದು ನೋಡಿದ್ರೆ ಇವಳ ಬೇಸ್ಮೆಂಟ್ ಕೀನ ಕತ್ತಿಗೆ ಹಾಕೊಂಡಿರ್ತಾಳಲ್ಲ, ಆಧಾರ ಬಂದು ಫುಲ್ ಟೈಟ್ ಆಗ್ಬಿಟ್ಟಿರುತ್ತೆ. ಹೆಂಗೋ ಬಂದು ಕಟ್ ಮಾಡಿ ಸೇವ್ ಮಾಡಿದ್ಲು. ಅದಾದ್ಮೇಲೆ ಇವರಿಬ್ರು ಈ ಪ್ರಾಪರ್ಟಿಗೆ ಅಂತ ಒಬ್ರು ಇದ್ರಲ್ಲ ಮ್ಯಾನೇಜರ್, ಅವ್ರಪ್ಪ ಇರ್ಬೇಕಾದ್ರೆ ಅವ್ರನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ಅಂತವ್ರು ಇಲ್ವೇ ಇಲ್ಲ. ಆತರ ಒಂದು ಆಫೀಸ್ ಇತ್ತು ಅಂತ ಒಂದು ಐಡೆಂಟಿಟಿನೂ ಇಲ್ಲ. ಆಗ್ಲೇ ಕ್ಯಾಟಿ ಒಂದು ನಿಜಾನ ಹೇಳೋದು, ಅವಳು ಇದಕ್ಕೂ ಮುಂಚೆ ಗೂಗಲ್ ಮ್ಯಾನ್ ನೋಡಿದ್ರಲ್ಲ ಓಟೋ ಅಂತ ಹೇಳ್ಬಿಟ್ಟು. ಈಗ ಇವ್ರಿರೋ ಮ್ಯಾನ್ಷನ್ ಗೆ ಓಲ್ಡ್ ಓನರ್ ಅವ್ರ ಪಕ್ಕದಲ್ಲಿ ಒಬ್ಬ ನಿಂತಿರ್ತಾನೆ. ಅವನೇ ಇದನ್ನ ಹೀರೋಯಿನ್ ಹ್ಯಾಂಡ್ ಓವರ್ ಮಾಡಿರೋದು. ಅಷ್ಟೇ ಅಲ್ಲ, ಇತರ ಯಾರಿಗಾದ್ರೂ ಒಬ್ರಿಗೆ ತಲೆ ಕಟ್ಬಿಟ್ಟು ಅವನಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅದೇ ತರನೇ ಈಗ ಹೀರೋಯಿನ್ ಗೆ ಕೂಡ ಮಾಡಿದ್ದು. ನನಗ್ ಗೊತ್ತು ಈ ಮನೆ ಬಗ್ಗೆ ಪ್ರತಿಯೊಂದು ವಿಷಯ ಕೂಡ ಅವನಿಗೆ ಗೊತ್ತಿದೆ, ಅದಕ್ಕೋಸ್ಕರ ಅವ್ನ ಇತರ ಕೆಲಸ ಮಾಡಿದ್ದು. ಇದಕ್ ಮೇಲೆ ನಾವ್ ಇಲ್ಲಿ ಇರೋದ್ ಬೇಡ, ಇದುವರೆಗೂ ಸಂಪಾದನೆ ಮಾಡ್ಕೊಂಡಿರೋದು ಸಾಕು, ಬಾ ಒಟ್ಟೋಗೋಣ ಅಂತ ಕರೀತಾಳೆ. ಆದ್ರೆ ಹೀರೋಯಿನ್ ಹೋಗೋದಕ್ಕೆ ಮನ್ಸಿಲ್ಲ. ಅವಳ ಜಾಗ ಬಿಟ್ಟು ಕದ್ಲಲ್ಲ ಅಂತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಮತ್ತೆ ಜಾಗ ಬಿಟ್ಟು ಹೋದ್ರೆ ಇದಕ್ಕೂ ಮುಂಚೆ ಅವ್ರ ಇದ್ದಿದ್ದ ಜಾಗದಲ್ಲಿ ಮತ್ತೆ ಕಷ್ಟ ಪಡ್ಬೇಕು, ಊಟಕ್ಕೆ ಕಷ್ಟ ಪಡ್ಬೇಕು, ಪ್ರತಿಯೊಂದಕ್ಕೂ ಕಷ್ಟ ಪಡ್ಬೇಕು. ಅದಕ್ ಬದಲಾಗಿ ಇಲ್ಲೇ ಇದ್ದು ಪ್ರತಿಯೊಂದನ್ನು ಸಾಲ್ವ್ ಮಾಡ್ಕೋಬಹುದಲ್ಲ ಅಂತ ಇವಳು ಯೋಚನೆ ಮಾಡ್ತಾ ಇರೋದು. ಆದ್ರೆ ಕ್ಯಾಟಿಗ್ ಚೆನ್ನಾಗ್ ಅರ್ಥ ಆಗ್ತಿದೆ ಇದೆಲ್ಲ ಮಾಡ್ತಾ ಇರೋದು ದೆವ್ವಾನೆ. ಅವಳಿನ ತಲೆಯಲ್ಲಿ ಕೂತ್ಕೊಂಡಿದ್ದಾಳೆ. ಅವಳು ನಿನ್ನ ಇಲ್ಲಿಂದ ಹೋಗೋದಕ್ ಬಿಡ್ತಾ ಇಲ್ಲ. ಸ್ವಲ್ಪ ಎಚ್ಚರ ಆಗು, ಬಾ ಇಲ್ಲಿಂದ ಹೋಗೋಣ ಅಂತ ತುಂಬಾನೇ ಕರೀತಾಳೆ. ಆದ್ರೂ ಅವಳು ಹೋಗೋ ತರ ಇಲ್ಲ. ಅವಳ ಫ್ರೆಂಡ್ ಅನ್ನೇ ತುಂಬಾ ಕೆಟ್ಟ ಮಾತಲ್ಲಿ ಬೈದ್ ಬಿಡ್ತಾಳೆ. ಅದಕ್ಕೆ ಅವಳಿಗೂ ಟೆನ್ಷನ್ ಆಗ್ಬಿಟ್ಟು ಸರಿ ಹೋಗೆ ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನೀನ್ ಈ ತರ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾಳೆ. ಆದ್ರೆ ಎಷ್ಟೇ ಫ್ರೆಂಡ್ ಅಲ್ವಾ ಬಿಟ್ಬಿಡಕ್ಕಾಗತ್ತಾ. ಆತರ ಕಾರಲ್ಲಿ ಕೂತ್ಕೊಂಡವಳು ಆ ಓಟೋನವ್ರದ್ದು ಫೋಟೋ ಇತ್ತಲ್ವಾ, ಅವ್ರಿಗೆ ಅಂತ ಇನ್ನೊಂದ್ ಮನೆ ಇತ್ತು ಅಂತ ಅವಳು ಆಲ್ರೆಡಿ ಓದಿದ್ಲಲ್ವಾ ಗೂಗಲ್ ಅಲ್ಲಿ. ಈಗ ಅಡ್ರೆಸ್ ಹತ್ರ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲೋಗ್ ನೋಡಿದ್ರೆ ಅದು ಒಂಟಿ ಮನೆ ತರ ಕಾಣಿಸುತ್ತೆ. ಹಾಳ್ ಬಿದ್ದೋಗಿರುತ್ತೆ, ಯಾರು ಆ ಮನೇಲಿ ಇಲ್ಲ, ಪ್ಲಸ್ ಏನೇ ಒಂದು ಐಟಮ್ಸ್ ಕೂಡ ಇಲ್ಲ. ಇವಳು ಹಂಗೆ ತುಂಬಾನೇ ಬೈದಿಂದ ಒಳಗಡೆ ಎಲ್ಲ ಹೋಗಿ ನೋಡ್ತಾಳೆ. ಹಂಗೆ ಒಂದು ರೂಮ್ ಒಳಗಡೆ ಹೋದಾಗ ತುಂಬಾನೇ ಫೋಟೋಸ್ ತುಂಬಾನೇ ಪ್ಲಾನ್ಸ್ ಎಲ್ಲ ಹಾಕಿರೋ ತರ ಅನ್ಸುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಈ ಓಟೋನವ್ರು ಕೂಡ ಆ ಮನೆಗೆ ಓನರ್ ತಾನೆ, ಅವ್ರಿಗೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದರಿಂದ ಹೆಂಗ್ ಹೊರಗ್ ಬರೋದು ಅಂತ ತುಂಬಾನೇ ಪ್ಲಾನ್ ಎಲ್ಲ ಹಾಕಿರ್ತಾರೆ. ಆತರ ಫೋಟೋಸ್ ಎಲ್ಲ ಅಲ್ಲಿ ಇರುತ್ತೆ. ಈಗ ಇದೇ ತರ ಒಂದು ಪ್ರಾಬ್ಲಮ್ ಅಲ್ಲಿ ತಾನೆ ಹೀರೋಯಿನ್ ಕೂಡ ಸಿಕ್ಕಾಕೊಂಡಿರೋದು. ಸೊ ಅವಳು ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಅಲ್ಲಿರೋ ಅಷ್ಟು ಫೋಟೋಸ್ ನ ಪೇಪರ್ಸ್ ನೆಲ್ಲ ಎತ್ಕೊಂಡು ಅವಳು ಮತ್ತೆ ಈ ಕಡೆ ಹೀರೋಯಿನ್ ಇರೋ ಜಾಗಕ್ಕೆ ಬರ್ತಾಳೆ. ಇನ್ನೊಂದ್ ಕಡೆ ಹೀರೋಯಿನ್ ಏನ್ ಮಾಡ್ತಿದ್ದಾಳೆ ಅಂದ್ರೆ ಕೈಕಲ್ಲಿ ಇಟ್ಕೊಂಡು ಸುಮ್ನೆ ಇಲ್ದೆ ಅವ್ರ ಅಪ್ಪದು ವಾಚ್ ಇಟ್ಕೊಂಡೋಗಿ ದೆವ್ವ ಹತ್ರ ಕೊಡ್ತಾಳೆ. ಅವ್ರ ಅಪ್ಪ ಹತ್ರ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು. ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಅಪ್ಪ ಕೂಡ ಬರ್ತಾರೆ. ಅವ್ರ ಮಗಳನ್ನ ನೋಡಿದ ತಕ್ಷಣ ಶಾಕು. ನೀನೇನಮ್ಮ ಮಾಡ್ತಾ ಇದೆಯಲ್ಲಿ ಅಂದಿದ ತಕ್ಷಣ ಇವಳಪ್ಪ ನಾನೇ ಮನೇನ ತಗೊಂಡಿರೋದು, ಪೇಪರ್ ಅಲ್ಲಿ ಸೈನ್ ಮಾಡ್ದೆ ಅಂತ ಹೇಳ್ತಾಳ. ಅವ್ರಪ್ಪ ಬಾಯಿಗೆ ಬಂದಂಗ್ ಬೈತಾರೆ, ಸರಿಯಾಗಿ ಟೆನ್ಷನ್ ಆಗ್ತಾರೆ. ನನ್ನ ಹತ್ರ ಏನು ಮಾಡೇ ಇಲ್ವಲ್ಲ, ನೀನೇನಕ್ ಬಂದಿದ್ದನ್ನ ತಗೊಂಡೆ ಅಂತ. ಅದಾದ್ಮೇಲೆ ಸ್ವಲ್ಪ ಎಮೋಷನಲ್ ಆಗಿ ಅವ್ರಿಗೆ ಸಾರಿ ಎಲ್ಲ ಕೇಳ್ತಾರೆ. ಅವಳು ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಆದ್ರೆ ಟೈಮ್ ಮುಗಿತಾ ಇದಲ್ವಾ, ಅವ್ರಿಗಿರೋದೇ 2 ನಿಮಿಷ ಟೈಮು. ಅಪ್ಪ ಅದೆಲ್ಲ ಒಂದ್ ಕಡೆ ಇರ್ಲಿ, ಫಸ್ಟ್ ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ ಹೇಳಿ. ಅದ್ ನನ್ ಮಾತ್ ಕೇಳುತ್ತಿತ್ತಾನೆ, ನಾನ್ ತಾನೇ ಓನರು, ಅದನ್ನ ಹೆಂಗ್ ನಾಶ ಮಾಡೋದು ಹೇಳಿ ಅಂದಾಗ ಅವ್ರಪ್ಪ ಅಂತಾರೆ ಅದೆಲ್ಲ ನಿನ್ನ ಕಂಟ್ರೋಲ್ ಮಾಡದೇ ಇರೋವರೆಗೂ ಮಾತ್ರನೇಮ್ಮ. ಅದು ಒನ್ಸ್ ನಿನ್ನ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಪ್ರತಿಯೊಂದು ಅದ್ರ ಕೈಗೆ ಹೊಟ್ಟೋಗುತ್ತೆ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಇದೆಲ್ಲ ಗೊತ್ತಿಲ್ಲದೆ ಬಂದು ಸಿಕ್ಕಾಕೊಂಡ ಅಂದಾಗ ಅವಳು ಅಂತಾಳೆ ಇಲ್ಲಪ್ಪ ನಾನು ಅಷ್ಟಲ್ಲಿ ಮನೇನ ಸೇಲ್ ಮಾಡ್ಬಿಡ್ತೀನಿ, ನಾನು ಜಾಗನ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ ಅಂದಾಗ ಅವರಪ್ಪ ಅಂತಾರೆ ಆ ಪತ್ರದಲ್ಲಿ ನಿನ್ನ ಹೆಸರಿರೋವರೆಗೂ ನೀನ್ ಎಲ್ಲೂ ಹೋಗಕ್ಕಾಗಲ್ಲ. ಅದ್ರ ನಿನ್ನ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು, ನಿನ್ನಲ್ಲಿ ಆ ಭಯನ ತಂದ್ಬಿಡ್ತು, ನಿನ್ನಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡ್ತು. ಅದಕ್ಕೋಸ್ಕರ ಈಗ ನೀನ್ ನನ್ ಮುಂದೆ ಕುತ್ಕೊಂಡು ನನ್ನ ಹತ್ರ ಮಾತಾಡ್ತಿರೋದು. ಇದಕ್ಕೆಲ್ಲ ಒಂದೇ ದಾರಿ ಅಂದ್ರೆ ನೀನ್ ಅದನ್ನ ಯೂಸ್ ಮಾಡದೇ ಇರ್ಬೇಕು ಅಂತ ಹೇಳ್ತಾ ಇರೋ ಟೈಮ್ ಅಲ್ಲೇ 2 ಮಿನಿಟ್ಸ್ ಮುಗಿಯುತ್ತೆ. ಈಗ ದೆವ್ವ ಇವ್ರನ್ನ ಆಕ್ಯುಪೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ತುಂಬಾನೇ ಅವಳನ್ನ ಕನ್ಫ್ಯೂಸ್ ಮಾಡ್ತಾ ಇರುತ್ತೆ. ಅವಳಲ್ಲಿರೋ ಭಯನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇರುತ್ತೆ. ಆದ್ರೆ ಹೆಂಗೋ ಹೀರೋಯಿನ್ ಅವ್ರ ಅಪ್ಪನ ದೆವ್ವನ ಕೂಡ ಸ್ವಲ್ಪ ಓವರ್ಕಮ್ ಮಾಡಿ ಬಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಈ ತರ ಒಂದು ಇಕ್ಕಟ್ಟಲ್ಲಿ ನೀನು ಸಿಕ್ಕಾಕಿಸ್ಬಿಟ್ಟೆ ಅಂತ ನನಗೆ ತುಂಬಾನೇ ಬೇಜಾರಾಗ್ತಿದೆ, ಆದ್ರೆ ಹೆಂಗಾದ್ರೂ ಮಾಡಿ ಇಲ್ಲಿಂದ ಹೊರಟೋಗು ಅಂತ ತುಂಬಾನೇ ಮಾತಾಡ್ತಾರೆ. ಅದಾದ್ಮೇಲೆ ಅವಳ ಕಾನ್ವರ್ಸೇಷನ್ ಸ್ಟಾಪ್ ಮಾಡಿ ಮೇಲೆ ಬಂದ್ಬಿಡ್ತಾಳೆ. ಇನ್ನೊಂದ್ ಕಡೆ ಕ್ಯಾಟಿನ ತೋರಿಸ್ತಾರೆ. ಅವಳು ಹೀರೋಯಿನ್ ಗೆ ಕಾಲ್ ಟ್ರೈ ಮಾಡಿದಾಗ ಹೋಗೋದಿಲ್ಲ. ಸೊ ಒಂದು ವಾಯ್ಸ್ ನೋಟ್ಸ್ ನ ಕಳಿಸ್ತಾಳೆ. ನೋಡ ಐರಿಶ್, ನಾನ್ ಬರೋವರೆಗೂ ನೀನ್ ದಯವಿಟ್ಟು ಬೇಸ್ಮೆಂಟ್ ಮಾತ್ರ ಹೋಗ್ಬಿಡ್ಬೇಡ, ನನ್ಗೆ ಅದ್ರ ಬಗ್ಗೆ ತುಂಬಾನೇ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ, ನನ್ ಮನೆ ಕಡೆನೆ ಬರ್ತಾ ಇದೀನಿ, ಆದ್ರೆ ಅಷ್ಟ್ರಲ್ಲಿ ನೀನ್ ಹೋಗ್ಬಿಟ್ಟ ದೆವ್ವನ್ ಮಾತ್ರ ಯೂಸ್ ಮಾಡ್ಬಿಡ್ಬೇಡ ಮೆಸೇಜ್ ನ ಕಳಿಸ್ತಾಳೆ. ಇನ್ನೊಂದ್ ಕಡೆ ಹೀರೋಯಿನ್ ಗೆ ಅರ್ಥ ಆಗೋಯ್ತು ಆ ದೆವ್ವ ಇವಳನ್ನ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ, ಇನ್ಮೇಲೆ ಅದನ್ನ ಯೂಸ್ ಮಾಡಬಾರ್ದು ಅಂತ. ಆಲ್ರೆಡಿ ಫುಲ್ ಡ್ರಿಂಕ್ಸ್ ಮಾಡಿ ಟೈಟ್ ಆಗ್ಬಿಟ್ಟಿರ್ತಾಳಲ್ವಾ, ಫಸ್ಟ್ ಈ ಮನೆ ಪತ್ರನೆಲ್ಲ ಸುಟ್ಟಾಕ್ಬೇಕು ಅಂತ ಅದನ್ನೆಲ್ಲ ಎತ್ಕೊಂಡೋಗಿ ಸುಡಾಕೆ ಟ್ರೈ ಮಾಡ್ತಾಳೆ. ಆದ್ರೆ ಒಂದ್ ಸ್ವಲ್ಪ ಜಾಗದಲ್ಲಿ ಕೂಡ ಅದೊಂದಿಷ್ಟು ಡ್ಯಾಮೇಜ್ ಕೂಡ ಆಗಿಲ್ಲ. ಇವಳಿಗೆ ಅರ್ಥ ಆಗೋಯ್ತು ಇದಕ್ ಮೇಲೆ ಏನು ಮಾಡಕ್ಕಾಗಲ್ಲ, ಸರಿಯಾಗಿ ಬಂದು ಸಿಕ್ಕಾಕೊಂಡಿದೀನಿ ಅಂತ. ಅದಾದ್ಮೇಲೆ ಅವಳು ಕೂಡ ಮೇಲೆ ಹೋಗಿ ಮಲಗ್ ಬಿಡ್ತಾಳೆ. ಕ್ಯಾಟಿ ಕೂಡ ಮನೆಗ್ ಬರ್ತಾಳೆ. ಸುತ್ತಮುತ್ತ ನೋಡ್ತಾಳೆ, ಇವಳೆಲ್ಲೂ ಕಾಣಿಸಲ್ಲ. ಸರಿ ಎಲ್ಲ ಅವಳು ಬೇಸ್ಮೆಂಟ್ ಅಲ್ಲೇ ಇದ್ದಾಳೆ ಅಂತ ಮೇಲೆ ಹೋಗಿ ನೋಡ್ದೆ ಇವಳು ಸ್ಟ್ರೇಟ್ ಆಗಿ ಬೇಸ್ಮೆಂಟ್ ಗೆ ಹೋಗ್ತಾಳೆ. ಹಂಗೆ ಕ್ಯಾಂಡಲ್ ನ ಕೆಳಗಡೆ ಎತ್ಕೊಂಡು ಹೋಗಿರ್ತಾಳೆ. ಅಷ್ಟೇ ಅಲ್ಲ, ಈ ಲೂಸ್ ಅವಳು ಆ ಓಟೋ ಮನೆಯಿಂದ ಪೇಪರ್ಸ್ ಎಲ್ಲ ಎತ್ಕೊಂಡ್ ಬಂದಿರ್ತಾಳಲ್ಲ, ಅದನ್ನೆಲ್ಲ ಕೂಡ ಕೆಳಗಡೆ ಎತ್ಕೊಂಡು ಹೋಗಿರ್ತಾಳೆ. ಈಗ ಹಿಂದ್ಗಡೆಯಿಂದ ಸರ್ಕಂತ ಬರೋ ದೆವ್ವ ಆ ಪೇಪರ್ ಅಲ್ಲಿ ಒಂದು ಪೀಸ್ ನ ಎತ್ತಿ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಈಗ ದೆವ್ವ ಓಟೋ ತರ ಚೇಂಜ್ ಆದಾಗ ಇವಳು ಕೇಳ್ಬೇಕಾಗಿರೋ ಕ್ವೆಶ್ಚನ್ ನ ಕೇಳ್ತಾಳೆ, ಈ ಪ್ರಾಬ್ಲಮ್ ಇಂದ ನಾವ್ ಹೆಂಗ್ ಹೊರಗ್ ಬರೋದು, ಈ ಪೇಪರ್ ಅಲ್ಲಿ ನಮ್ ಕೈಲಿ ಸೈನ್ ಮಾಡಿಸ್ತಲ್ಲ, ಅವ್ರನ್ನೆಲ್ಲಿ ಕಂಡಿಡಿಯೋದು, ಅವ್ರನ್ನ ಕಂಡಿಡಿದ್ರೆ
ಮಾಡ್ಬಿಟ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅಂದಾಗ ಆ ದೆವ್ವ ಹೇಳುತ್ತೆ ಅದಕ್ಕೆಲ್ಲ ಚಾನ್ಸೇ ಇಲ್ಲ. ಈ ಶಾಪಕ್ಕೆ ಮತ್ತೆ ಅವನ್ಗೆ ಏನೇ ಒಂದು ಸಂಬಂಧ ಇಲ್ಲ. ನಿಮ್ಮ ವಿಧಿ 400 ವರ್ಷದ ಹಿಂದೆನೆ ಬರ್ದಾಗಿದೆ ಅಂತ ಹೇಳ್ಬಿಟ್ಟು ಈಗ ಒಂದು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. 400 ವರ್ಷದಿಂದ ಇದ್ದಿದ್ ರಾಜ ಅವರೆಲ್ಲ ದೆವ್ವಗಳ ಹತ್ರ ಕಮ್ಯುನಿಕೇಟ್ ಮಾಡತ್ರ ಒಂದು ಹುಡುಗಿನ ಕಂಡಿಡಿತಾರೆ. ಅಷ್ಟೆಲ್ಲ ಹುಡುಗಿಗೆ ತುಂಬಾನೇ ಹಿಂಸೆ ಕೊಟ್ಟು ಅವಳ ಆ ಪವರ್ ನ ತಪ್ಪಾದ ರೀತಿಯಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು. ಆದ್ರೆ ಒಂದ್ ಸ್ಟೇಜ್ ಆ ಹುಡುಗಿನೇ ಇಲ್ಲ ಇನ್ಮೇಲೆ ನನಗೆ ಕೆಲಸನ ಮಾಡಲ್ಲ ಅಂತ ಜೋರಾಗಿ ಹೇಳಿದ್ದಕ್ಕೆ ನೀನೊಂದು ಮಾಟಗಾತಿ ಅಂತ ಊರ್ ಮುಂದೆ ಎಲ್ಲ ಹೇಳಿ ಹುಡುಗಿನ ಸುಟ್ಟೆ ಹಾಕ್ಬಿಟ್ರು. ಆದ್ರೆ ಆಲ್ಮೋಸ್ಟ್ ಹುಡುಗಿಗೆ ಮಾಟ ಮಂತ್ರ ಎಲ್ಲ ಬರ್ತಾ ಇತ್ತಲ್ವಾ. ಅದಾದ್ಮೇಲೆ ಅವಳ ಆತ್ಮ ಶಾಂತಿ ಸಿಗ್ಲಿಲ್ಲ. ಅದರಿಂದ ಊರೇ ನಾಶ ಆಗೋಯ್ತು. ಭಯಂಕರವಾದ ಕಾಯಿಲೆಗಳೆಲ್ಲ ಊರೆಲ್ಲ ಹರಡಿ ತುಂಬಾ ಜನ ಸತ್ರು. ಅಷ್ಟೇ ಅಲ್ಲ ಮಳೆ ಬೆಳೆ ಇಲ್ದೆ ತುಂಬಾನೇ ಊಟಕ್ಕೆಲ್ಲ ಕಷ್ಟಪಟ್ಟು ಜನ ಎಲ್ಲ ತುಂಬಾ ಜನ ಸಾಯ್ತಾ ಇರೋದನ್ನ ನೋಡಿ ಅಲ್ಲಿರೋ ರಾಜ ಅವರೆಲ್ಲ ಸೇರಿ ದೊಡ್ಡ ದೊಡ್ಡ ಯಾಗ ಪೂಜೆ ರಿಚುವಲ್ಸ್ ಎಲ್ಲ ಮಾಡಿ ಆ ದೆವ್ವನ ಒಂದು ಗೋಡೆ ಹಿಂದೆ ಹಾಕಿ ಬಂದಿ ಮಾಡ್ಬಿಟ್ರು. ಅದೇ ಈ ಬೇಸ್ಮೆಂಟ್. ಸುಮಾರು ಒಂದು 100-200 ವರ್ಷದಿಂದ ಅದನ್ನ ಯೂಸ್ ಮಾಡದೆ ಹಂಗೆ ಬಿಟ್ಟಿದ್ರು. ಆದ್ರೆ ರಾಜವ್ರ ವಂಶದಲ್ಲಿ ಬಂದಿರೋರ್ಗೆ ಕತೆ ಎಲ್ಲ ಕೇಳಿದ್ಮೇಲೆ ಆ ದೆವ್ವನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ಯೂಸ್ ಮಾಡ್ತಾ ಮಾಡ್ತಾ ಆ ವಂಶದಲ್ಲಿ ಹುಟ್ಟೋರ್ ಪ್ರತಿಯೊಬ್ರು ಸಾಯ್ತಾ ಬಂದ್ರು. ಅದಾದ್ಮೇಲೆ ಕೊನೆಯದಾಗಿ ದೆವ್ವದ ಐಡಿಯಾಲಜಿ ಗೊತ್ತಾದ್ಮೇಲೆ ಅವರು ಆ ದೆವ್ವನ ಹೊರಗಿನ ಪ್ರಪಂಚಕ್ಕೆ ಬಿಡದೆ ಇವರೇ ಒಂದು ಗಾರ್ಡಿಯನ್ ಆಗಿ ಅಗ್ರಿಮೆಂಟ್ ತರ ಹಾಕಿ ಆ ದೆವ್ವನಲ್ಲೇ ಬಂದಿ ಮಾಡಿದ್ರು. ಈಗ ದೆವ್ವ ಹೊರಗಡೆ ಬರ್ಬೇಕಂದ್ರೆ ಇಲ್ಲಿರೋ ಗಾರ್ಡಿಯನ್ ಅದಕ್ಕೆ ಪರ್ಮಿಷನ್ ಕೊಟ್ರೇನೆ ಬರಕ್ಕಾಗೋದು. ಇವ್ರ ಮಾತೆ ತಾನೇ ಅದ್ ಕೇಳೋದು. ಇವಾಗ ಈ ತರ ಒಂದು ಅಗ್ರಿಮೆಂಟ್ ಅಲ್ಲಿ ನೀನ್ ಬಂದು ಸೈನ್ ಮಾಡ್ಬಿಟ್ಟೆ, ಇಲ್ಲಿ ಬಂದು ಸಿಕ್ಕಾಕೊಂಡೆ ಅಂತ ಹೇಳ್ತಾರೆ. ಆಕ್ಚುಲಿ ದೆವ್ವ ಈ ಕತೆ ಹೇಳಿ ಮುಗಿಸೋಷ್ಟ್ರಲ್ಲಿ 2 ಮಿನಿಟ್ಸ್ ಆಗ್ಬಿಟ್ಟಿರುತ್ತೆ. ಈಗ ಸ್ವಲ್ಪ ದೆವ್ವ ಆಕ್ಯುಪೈ ಮಾಡಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಅದು ಗೊತ್ತಿಲ್ಲದೆ ಈ ಗೂಬೆ ಈ ಮನೆಗೆ ಓನರ್ ನಾನಲ್ಲ, ಓನರ್ ನನ್ ಫ್ರೆಂಡ್ ತಾನೆ ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ನಾನ್ ಸೈನ್ ಮಾಡಿದ್ದಲ್ಲ ಅಂತ ಹೇಳ್ಬಿಡ್ತಾಳೆ. ಅಷ್ಟೇನೇನಾಗುತ್ತೆ ದೆವ್ವಾಗ ಹಬ್ಬನೋ ಹಬ್ಬ ದಡಾರ್ ಅಂತ ಆ ಬೇಸ್ಮೆಂಟ್ ಡೋರ್ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಇದೆಲ್ಲ ಏನು ಗೊತ್ತಿಲ್ಲದೆ ಹೀರೋಯಿನ್ ಚೆನ್ನಾಗಿ ಮಲಗಿರ್ತಾಳಲ್ಲ. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳಿಗೆ ಎಚ್ಚರ ಆಗೋದು ಕ್ಯಾಟಿ ಫೋನ್ ಇಂದ ಅವಳಿಗೆ ಮೆಸೇಜ್ ಬರ್ತಾ ಇರುತ್ತೆ. ನಾನು ಈ ಬೇಸ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡಿದೀನಿ ಬಂದ್ ಹೆಲ್ಪ್ ಮಾಡು ಅಂತ. ಇವಳು ಕೂಡ ಕೈಯಲ್ಲಿ ಒಂದು ಬೆಳಕನ್ನ ಎತ್ಕೊಂಡು ಆ ಬೇಸ್ಮೆಂಟ್ ಗೆ ಹೋಗ್ತಾಳೆ. ಈಗ ವಾಯ್ಸ್ ಬಂದು ಆ ದೆವ್ವ ಇರುತ್ತಲ್ಲ ಕತ್ಲಾಗಿರೋ ಒಂದು ಜಾಗ ಆ ರೂಮ್ ಇಂದ ಬರ್ತಾ ಇರುತ್ತೆ. ಇವಳು ಹಂಗೆ ಡೋರ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂತಾ ಇರ್ತಾಳೆ. ಒಳಗಡೆಯಿಂದ ಅವಳು ಹೆಲ್ಪ್ ಮಿ ಅಂತ ಕೂಗ್ತಾನೆ ಇರ್ತಾಳೆ. ಇವಳು ಒಳಗಡೆ ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಾಳೆ. ಯಾಕಂದ್ರೆ ಅವ್ರಪ್ಪ ಹೇಳಿರ್ತಾರಲ್ಲ ಒಳಗಡೆ ಹೋಗ್ಬೇಡ ಅಂತ. ಸೊ ಅದನ್ನ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೂ ಫ್ರೆಂಡ್ ಅಲ್ವಾ ಹೆಲ್ಪ್ ಮಾಡ್ಲೇಬೇಕು ಅಂತ ಧೈರ್ಯ ಮಾಡ್ಕೊಂಡು ಒಳಗಡೆ ಹೊಟ್ಟೋದ್ಲು. ಅದೇ ಸಖತ್ ಕತ್ಲಾಗಿರುತ್ತೆ. ಅವಳು ಕ್ಯಾಟಿ ಅಂತ ಕರ್ಕೊಂಡು ಒಳಗಡೆ ಹೋದ್ರೆ ಅವಳೆ ಗುಹೆ ತರ ಹೋಗ್ತಾ ಇರುತ್ತೆ. ಆದ್ರೆ ಒಂದ್ ಸ್ಟೇಜ್ ಗೆ ಕ್ಯಾಟಿನೂ ಬರ್ತಾಳೆ. ಫಸ್ಟ್ ಬಾಯ್ಲಿಂದ ಹೊರಗಡೆ ಹೋಗೋಣ ಅಂತ. ಬಟ್ ಗುಹೆ ತರ ಇರೋದ್ರೆ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲದೆ ಅಲ್ಲೇ ಒದ್ದಾಡ್ತಾ ಇರ್ತಾರೆ. ಆದ್ರೆ ಒಂದ್ ಜಾಗದಲ್ಲಿ ಮಾತ್ರ 2 ಕಾಲ್ ತರ ಕಾಣಿಸುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಕ್ಯಾಟಿನೇ ಸತ್ತು ಬಿದ್ದಿರ್ತಾಳೆ. ಅಂದ್ರೆ ದೆವ್ವ ಇವಳು ಹೆಂಗೋ ಟ್ರಿಕ್ ಆಗಿದ್ರು ಒಳಗಡೆ ಬರೋ ತರ ಮಾಡ್ಬಿಡ್ತು. ಅಷ್ಟೇನ್ ಸ್ವಲ್ಪ ಹೊತ್ತಲ್ಲ ದೆವ್ವ ಹಂಗೆ 4 ಕಾಲಲ್ಲಿ ಗೋಡೆ ಮೇಲಿಂದ ಹಂಗೆ ಭಯಂಕರವಾಗಿ ಅವಳನ್ನ ಅಟ್ಯಾಕ್ ಮಾಡಕ್ಕೆ ನಡ್ಕೊಂಡ್ ಬರ್ತಾ ಇದ್ರೆ ಅವಳು ಎದ್ದು ಬಿದ್ದು ಹೊರಗಡೆ ಓಡ್ ಬಂದು ಬೀಳ್ತಾಳೆ. ಅಷ್ಟೇ ದೆವ್ವನು ಬಂದು ಅವಳು ಕಾಲ್ ಇಟ್ಕೊಂಡು ಇಳಿಯೋ ಟೈಮ್ ಅಲ್ಲೇ ಯಾರೋ ಒಬ್ರು ಬಂದು ಇವನ್ನ ಕಾಪಾಡ್ತಾರೆ. ಯಾರಂತ ನೋಡಿದ್ರೆ ನೈಲಜಾಕ್ಕೆ ಬಂದಿದ್ದು. ಒಳ್ಳೆ ಟೈಮು. ಅವಳು ನಂಗೆ ಮೇಲೆ ಕರ್ಕೊಂಡ್ ಬಂದು ಕೂರಿಸಿದಾಗ ಇವಳು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ನನ್ಗೋಸ್ಕರ ನನ್ನ ಫ್ರೆಂಡ್ ಕ್ಯಾಟಿ ಸತ್ತೋದ್ಲು ಅಂತ. ಅವ್ನು ನಂಗೆ ಸಮಾಧಾನ ಮಾಡ್ತಾನೆ. ಅದಾದ್ಮೇಲೆ ಸರಿ ನೀನ್ ತುಂಬಾ ಸ್ಟ್ರೆಸ್ ಆಗಿದ್ಯಾ ತಗೋ ಟ್ಯಾಬ್ಲೆಟ್ ನ ಹಾಕೋ ಸ್ವಲ್ಪ ಕಾಮ್ ಆಗ್ತೀಯಾ ಅಂತ ಒಂದು ಟ್ಯಾಬ್ಲೆಟ್ ನ ಕೊಡ್ತಾನೆ. ಅವಳು ಟ್ಯಾಬ್ಲೆಟ್ ನ ಹಾಕೊಂಡ್ಮೇಲೆ ಅವ್ರ ಅಪ್ಪ ಇವಳನ್ನ ಕಾಪಾಡೋದಕ್ಕೋಸ್ಕರ ಏನೆಲ್ಲ ಮಾತಾಡಿದ್ರು ಎಷ್ಟೆಲ್ಲ ಕಷ್ಟಪಟ್ರು ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ ಈ ಮನೆ ತಗೊಂಡಿರೋರೆಲ್ಲ ಎಷ್ಟೆಲ್ಲ ಕಷ್ಟಪಟ್ರು ಅಂತ ಅದೆಲ್ಲ ಹೇಳಿ ಫೀಲ್ ಮಾಡ್ತಾ ಇರ್ಬೇಕಾದ್ರೇನೆ ಇವಳೇ ಡಿಸೈಡ್ ಆಗ್ಬಿಡ್ತಾಳೆ. ಇಲ್ಲ ಇನ್ಮೇಲೆ ಈ ಕಷ್ಟನ ಯಾರಿಗೂ ಬರೋ ತರ ನಾನ್ ಮಾಡೋದಿಲ್ಲ. ಇದನ್ನ ಇನ್ಮೇಲೆ ನಾನೇ ನೋಡ್ಕೊಂತೀನಿ. ಪರ್ಮನೆಂಟ್ ಆಗಿ ಜಾಗಕ್ಕೆ ನಾನು ಸೀಲ್ ಆಗ್ತೀನಿ ಅಂತ ಅದಕ್ ಬೇಕಾಗಿರೋ ಕೆಲಸ ಎಲ್ಲ ಮಾಡ್ತಾ ಇದ್ರೆ ಈ ನೇಲ್ ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಐರಿಶ್ ಕೂಡ ಹಂಗೆ ತಲೆ ತಿರ್ಗೋ ತರ ಆಗ್ತಾ ಇರುತ್ತೆ. ಏನಿದು ಅಂತ ಕೇಳಿದಾಗ ಏನಿಲ್ಲ ಜಸ್ಟ್ ಆ ಟ್ಯಾಬ್ಲೆಟ್ ಇಂದ ಒಂದ್ 5 ನಿಮಿಷ ರೆಸ್ಟ್ ತಗೋ ಸರಿ ಹೋಗುತ್ತೆ ಅಂತ ಅವಳು ನಂಗೆ ಮಲಗಿಸ್ತಾನೆ. ಆದ್ರೆ ಅವಳು ಹೆಂಗ್ ನಿದ್ದೆ ಮಾಡೋದ್ಲು ಅಂತ ಗೊತ್ತಿಲ್ಲ. ಈಗ ನೈಟೇ ಆಗ್ಬಿಟ್ಟಿರುತ್ತೆ. ಏನಪ್ಪಾ ಇದು ಈ ತರ ನಿದ್ದೆ ಮಾಡಿದೀನಿ ಅಂತ ಎದ್ದವಳಿಗೆ ಈಗ ಬೇಸ್ಮೆಂಟ್ ಇಂದ ನೈಲ್ ಮಾತಾಡ್ತಾ ಇರ್ತಾರ ಸೌಂಡ್ ಕೇಳಿಸುತ್ತೆ. ಇವಳು ಕೂಡ ಹಂಗೆ ಸ್ಲೋ ಆಗಿ ಏನ್ ನಡೀತಿದೆ ಅಂತ ಆ ಬೇಸ್ಮೆಂಟ್ ಕಡೆಗೆ ಹೋದಾಗ ಅಲ್ಲಿ ನೋಡಿದ್ರೆ ಫ್ರಾಡ್ ನೈಲು ದೆವ್ವ ಹತ್ರ ಡೀಲಿಂಗ್ ಮಾತಾಡ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಪರ್ಮನೆಂಟ್ ಆಗಿ ನೀನು ಸಾರ ಆಗಿರ್ಬೇಕು. ಇನ್ಮೇಲೆ ನೀನು ಪೂರ್ತಿ ಜವಾಬ್ದಾರಿ ನಾನೇ ತಗೊಳ್ತೀನಿ. ನಿನಗೇನು ಫ್ರೀಡಮ್ ಬೇಕು ಅದನ್ನ ನಾನ್ ಕೊಡ್ತೀನಿ ಅಂತ ಮನೆದು ಪತ್ರ ಎತ್ತಿ ತೋರಿಸ್ತಾನೆ. ಅಂದ್ರೆ ಈ ಪತ್ರ ಬೇಕನ್ನೋದಕ್ಕೋಸ್ಕರನೇ ಹೀರೋಯಿನ್ಗೆ ಅದ್ರ ಜ್ಞಾನ ತಗೋತರ ಮಾಡಿರೋದು. ಈಗ ಪತ್ರ ತೋರಿಸ್ಬಿಟ್ಟು ಇದ್ರಲ್ಲಿ ನಾನ್ ಸೈನ್ ಮಾಡಿದ್ರೆ ನಾನ್ ಓನರ್ ಆಗ್ಬಿಡ್ತೀನಿ ತಾನೆ. ಇನ್ಮೇಲೆ ನಾನೇ ನಿನ್ಗೆ ಓನರು ನಿನಗೆ ಫ್ರೀಡಮ್ ಕೊಡ್ತೀನಿ ಅಂತ ಸೈನ್ ಮಾಡಿದ್ರೆ ಆ ದೆವ್ವನು ಹಂಗೆ ತಲೆ ಅಲ್ಲಾಡ್ಸುತ್ತಾ ಇಲ್ಲ ಆಗಲ್ಲ ಅಂತ. ಏನ್ ವಿಷಯ ಅಂತ ನೋಡಿದ್ರೆ ಅವನ ಪತ್ರ ಮೇಲೆ ಸೈನ್ ಮಾಡಿದ್ರೆ ಆ ಸೈನ್ ಹಂಗೆ ಮರೆ ಆಗುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಹೀರೋಯಿನ್ ಬದುಕಿರೋವರೆಗೂ ಅವಳೇ ದೆವ್ವಗೆ ಗಾಡಿಯನ್ನು ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೇನೆ ಹಂಗೆ ತಲೆ ಮೇಲಿಂದ ಬ್ಯಾಗ್ ತೆಗೆಯುತ್ತೆ ನೋಡಿ ಇವಾಗ ದೆವ್ವ. ಅದೀಗ ಇವನ್ ವೈಫ್ ಸಾರ ತರ ಚೇಂಜ್ ಆಗಿರುತ್ತೆ. ಅಷ್ಟೆಲ್ಲ ಅವನು ತುಂಬಾನೇ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅವನಲ್ಲೇ ಒಂದು ಗಿಲ್ಟ್ ತರ ಮಾಡುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ನಾನ್ ಸತ್ತಿದ್ದಿನ ನೈಟ್ ನನ್ಗೆ ಏನ್ ಮಾಡಿದೆ ಅಂತ ಕೇಳ್ತಾಳೆ ಇವಳು. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅವ್ನು ತುಂಬಾನೇ ಗಾಬರಿ ಆಗ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಇವನ್ ಚಿಕ್ಕ ವಯಸ್ಸಿಂದನೂ ಅವ್ರಮ್ಮ ಇವನ್ಗೆ ತುಂಬಾನೇ ಟಾರ್ಚರ್ ಎಲ್ಲ ಕೊಟ್ಟಿರ್ತಾರಲ್ವಾ ನೀನಂತ ಮಗನೇ ಬೇಡ ಅಂತ. ಅವಾಗಿಂದನೂ ಇವನು ಒಂದು ಪ್ರೀತಿ ವಿಶ್ವಾಸ ಬೇಕು ಅಂತ ಸುತ್ತ ಇದ್ದಿದ್ ಸೈಕೋ ತರ ಇವನು. ಅಷ್ಟೇ ಅಲ್ಲ ಸಾರಾ ಸಿಕ್ಕದ್ಮೇಲೆ ಅವಳನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡ. ಅದಾದ್ಮೇಲೆ ಅವಳಿಗೆ ಲವ್ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ. ಅವಳು ಪ್ರೀತಿ ಗಳಿಸ್ಕೋಬೇಕಂತಾನೆ ಅವಳಿಗೆ ಒಂದಿನ ನಿದ್ದೆ ಮಾತ್ರೆ ಹಾಕಿದ್ದ. ಅದು ಗೊತ್ತಿಲ್ಲದೆ ಅವಳು ಕಾರ್ ಎತ್ಕೊಂಡೋಗಿ ಆಕ್ಸಿಡೆಂಟ್ ಆಗಿ ಸತ್ತೋದ್ಲು. ಸೊ ಸಾರಾ ಸಾವ್ಗೆ ಇವನೇ ಕಾರಣ ಅಂತ ಒಂದು ಗಿಲ್ಟ್ ಅಲ್ಲಿ ಇದ್ದಿರ್ತಾನೆ. ಅದಕ್ಕೋಸ್ಕರನು ಇಷ್ಟೆಲ್ಲ ಮಾಡ್ತಾ ಇರೋದು. ಅದ್ರೊಳೀಗ ಮಾತಾಡ್ತಾ ಇರೋದು ಪೂರ್ತಿ ಸಾರಾ ಅಲ್ವಲ್ಲ ದೆವ್ವ ತಾನೆ. ಅವನ ಹತ್ರ ಮಾತಾಡ್ಬೇಕಾದ್ರೆ ಅವನ ಮ್ಯಾನಿಪುಲೇಟ್ ಆಗೋ ತರ ಮಾತಾಡ್ತಾ ಇರುತ್ತೆ. ನಾನ್ ಸಾಯ್ಬೇಕಾದ್ರೆ ನಾನ್ ಪ್ರೆಗ್ನೆಂಟ್ ಆಗಿದ್ದೆ ಅಂತ ಹೇಳಿ ತುಂಬಾ ಫೀಲ್ ಮಾಡೋ ತರ ಕಾಣಿಸುತ್ತೆ ಆ ದೆವ್ವ. ಅಷ್ಟೇ ಅಲ್ಲ ಆ ದೆವ್ವ ಹೇಳತ್ತೆ ಸರಿ ಆಗಿದ್ದಾಯ್ತು ನಿನ್ನ ಆಸೆ ಪ್ರಕಾರನೇ ನಾವಿಬ್ರು
ಒಂದಾಗ ಬಾಳೋಣ, ಆದ್ರೆ ಅವಳ ಇನ್ಚಾರ್ಜ್ ಅಲ್ಲಿ ಇರೋವರೆಗೂ ನಾನು ಅವಳು ಹೇಳಿದ ತರ ತಾನೆ ಕೇಳಕ್ಕಾಗತ್ತೆ. ಫಸ್ಟ್ ಐರಿಶ್ ಸಾಯ್ಬೇಕು, ಅವಳು ಸತ್ರೇನೆ ನಿನ್ ಜವಾಬ್ದಾರಿ ನಾನು ಆಗೋದು, ಆಮೇಲೆ ನೀನ್ ಪತ್ರದಲ್ಲಿ ಸೈನ್ ಮಾಡು ಅಂತ ಆ ದೆವ್ವ ಇವನನ್ನ ಫುಲ್ ಆಗಿ ಮ್ಯಾನಿಪುಲೇಟ್ ಮಾಡ್ಬಿಡುತ್ತೆ. ಅದಕ್ಕೆ ಅವ್ನ್ ಕೂಡ ಸರಿ ಆಯ್ತು ಅಂತ ಇನ್ನೊಂದ್ ಕ್ವೆಶನ್ ಕೇಳ್ತಾನೆ. ಇವಾಗ ಅವಳು ಒಪ್ಕೊಂಡ ಪತ್ರದಲ್ಲಿ ಸೈನ್ ಮಾಡಿದ್ರೆ ನಾನ್ ನಿನ್ ಗಾರ್ಡಿಯನ್ ಆಗಿರ್ಬೋದಲ್ಲ ಅಂತ ಕೇಳಿದಾಗ ಅದಕ್ಕೆ ದೆವ್ವ ಹೇಳುತ್ತೆ ಅದಕ್ ಚಾನ್ಸೇ ಇಲ್ವಲ್ಲ, ಯಾಕಂದ್ರೆ ನೀನ್ ಏನೆಲ್ಲ ಪ್ಲಾನ್ ಮಾಡ್ತಾ ಇದೀಯ ಅಂತ ಅವಳು ಆಲ್ರೆಡಿ ಎಲ್ಲ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂತಾ ಇದ್ದಾಳೆ ಅಂದಿದ ತಕ್ಷಣ ಇವ್ನು ಹಂಗೆ ತಿರುಗಿ ನೋಡ್ತಾನೆ. ಅಷ್ಟೇ ಹೀರೋಯಿನ್ ಕೂಡ ತುಂಬಾನೇ ಭಯ ಪಟ್ಟು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವನು ಓಡಿಸ್ಕೊಂಡ್ ಬರ್ತಾ ಇರ್ತಾನೆ. ಹೆಂಗೋ ಭಯ ಪಟ್ಟವಳು ಟೆರಸ್ ನ ಹತ್ಕೊಂಡ್ ಬಿಡ್ತಾಳೆ. ಆದ್ರೆ ಅಲ್ಲೂ ಅವ್ನ್ ಬಿಡ್ತಾ ಇಲ್ಲ, ಓಡ್ ಬಂದ ಅವಳನ್ನ ಲಾಕೆ ಮಾಡ್ಬಿಟ್ಟ. ನೋಡ ಐರಿಸ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ಗೆ ಇದಕ್ ಮೇಲೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಅಂತ ಅವಳು ನನಗೆ ಮೇಲಿಂದ ಎತ್ತಿ ಕೆಳಗಡೆ ಬಿಸಾಕ್ಬಿಡ್ತಾನ. ಏನೋ ಇದು ಈರನ್ನ ಸಾಯಿಸ್ಬಿಟ್ರ ಅಂತ ನೋಡಿದ್ರೆ ಸ್ವಲ್ಪ ಹೊತ್ತೊಳೆ ಅವಳ ಬಾಡಿನ ಎತ್ಕೊಂಡ್ಬಂದು ಆ ಬೇಸ್ಮೆಂಟ್ ಅಲ್ಲಿ ಹಾಕ್ಬಿಟ್ಟು ಆ ದೆವ್ವ ಹತ್ರ ಹೇಳ್ತಾನೆ, ನೋಡು ಇವಳೀಗ ಸತ್ತೋದ್ಲು, ಇವಳ ಆತ್ಮನ ನಿನ್ ಮೈ ಮೇಲೆ ತರ್ಸ್ಕೋ. ಆತರ ಹೀರೋಯಿನ್ ಆತ್ಮ ಬಂದು ದೆವ್ವ ಮೈ ಮೇಲೆ ಬಂದಾಗ ಆ ಪತ್ರದಲ್ಲಿ ನೀನ್ ಸೈನ್ ಮಾಡ್ಕೊಟ್ಬಿಟ್ರೆ ಲೀಗಲ್ ಆಗಿ ನನ್ ಮೇಲೆ ಆಗ್ಬಿಡತ್ತಲ್ವಾ ಅಂತ ಹೇಳ್ತಾನೆ. ಅಂದ್ರೆ ಇನ್ಮೇಲೆ ನಾನೇ ಮ್ಯಾನ್ಷನ್ ಗೆ ಓನರು, ನಿನ್ ಜವಾಬ್ದಾರಿ ನಂದಾಗತ್ತಲ್ವಾ ಅಂದಾಗ ದೆವ್ವ ಕೂಡ ಸರಿ ಅಂತ ಈಗ ಹೀರೋಯಿನ್ ಆತ್ಮನ ದೆವ್ವ ಮೈ ಮೇಲೆ ತರ್ಸ್ಕೊಂಡು ಈಗ ಕೊಡುತ್ತೆ. ನೋಡಿ ಒಂದು ಟ್ವಿಸ್ಟ್, ಮೂವಿಯಲ್ಲೇ ಇದೆ ಮೇನ್ ಟ್ವಿಸ್ಟ್. ನೋಡಪ್ಪ, ಇವಳೇನಾದ್ರೂ ನಿನ್ಗೆ ಸೈನ್ ಮಾಡ್ಕೊಟ್ಟಿದ್ರೆ ನೀನೇ ಮನೆಗೆ ಓನರ್ ಆಗ್ತಾ ಇದ್ದೆ, ನನ್ ಜವಾಬ್ದಾರಿ ಕೂಡ ನಿಂದಾಗಿತ್ತು. ಆದ್ರೆ ಈಗ ಪ್ರೆಸೆಂಟ್ ಓನರ್ ಯಾರು ಅಂತ ಕೇಳಿದಾಗ ಅವ್ನ್ ಐರಿಶ್ ಅಂತ ಹೇಳ್ತಾನೆ. ಹಂಗದ್ರೆ ಈಗ ನನ್ ಮೈಯಲ್ಲಿರೋದು ಯಾರು ಅಂತಂದ್ರೆ ಅದಕ್ಕೂ ಐರಿಶ್ ಅಂತ ಹೇಳ್ತಾನೆ. ಹಂಗಾದ್ರೆ ಹಂಗಿರ್ಬೇಕಾದ್ರೆ ಈಗ ಪ್ರೆಸೆಂಟ್ ಈ ಮನೆಗೂ ಓನರು ನಾನೇ, ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ನಾನೇ ಅಂತ ಹಂಗೆ ವಿಲ್ಲನ್ ತನವಾಗಿ ಮಾತಾಡುತ್ತೆ ದೆವ್ವ. ಕೊನೆಗೆ ದೆವ್ವನೇ ಒಂದು ಮಾಸ್ಟರ್ ಪ್ಲಾನ್ ಹಾಕ್ಬಿಡ್ತು. ಹತ್ರ 400 ವರ್ಷದಿಂದ ಈ ದೆವ್ವನ ಕಂಟ್ರೋಲ್ ಮಾಡಕ್ಕೆ ಅಂತ ಒಬ್ರು ಇರ್ತಾ ಇದ್ರು, ಇದಕ್ಕೆ ಗಾರ್ಡಿಯನ್ ಆಗಿ ಒಬ್ರು ಇರ್ತಾ ಇದ್ರು. ಆದ್ರೆ ಈಗ ಈ ಮನೆ ಓನರ್ ಆಗಿರೋ ನಮ್ ಹೀರೋಯಿನ್ ಆತ್ಮನೆ ಈ ದೆವ್ವ ಹತ್ರ ಇರುತ್ತೆ. ಸೊ ಈಗ ಪ್ರತಿಯೊಂದು ಕಂಟ್ರೋಲ್ ದೆವ್ವ ಕೈಯಲ್ಲೇ ಇರುತ್ತೆ. ಆಗ ಫೈನಲ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಿಷಯನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಇಂದ ದೆವ್ವ ಬಗ್ಗೆ ಒಂದು ವಿಷಯ ಹೇಳ್ತಾನೆ ಇದ್ರು. ಆ ದೆವ್ವನ ಎಷ್ಟಕ್ಕೆಷ್ಟು ಯೂಸ್ ಮಾಡ್ತಾನೆ ಇರ್ತಾರೋ ಅಷ್ಟು ಅವ್ರನ್ನ ಅದು ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವರ ವೀಕ್ನೆಸ್ ಅದು ತಿಳ್ಕೊಳ್ಳುತ್ತೆ, ಇವ್ರನ್ನೇ ಭಯ ಪಡಿಸುತ್ತೆ. ಆತರ ಯೂಸ್ ಮಾಡಿನೇ ಇದು ಪ್ರತಿಯೊಬ್ಬರಲ್ಲಿರೋ ಒಂದು ವೀಕ್ನೆಸ್ ನ ಕೂಡ ಕಂಡಿಡಿದು ಇವತ್ತು ಪ್ರತಿಯೊಂದು ಕಂಟ್ರೋಲ್ ಅದ್ರ ಕೈಗೆ ತಂದ್ಕೊಂಡ್ಬಿಡ್ತು. ಈಗ ಹಂಗೆ ನೀಲ್ ಅವ್ನ್ ಮುಂದೆ ಮಂಡಿ ಹಾಕಿ ಕೂತಿರ್ತಾನೆ. ಈ ದೆವ್ವ ಕೂಡ ಅವ್ನ್ ಕತ್ನ ತಿರ್ಗಿಸಿ ಸಾಯಿಸ್ಬಿಟ್ಟು ಇಷ್ಟು ದಿನ ಈ ದೆವ್ವನ ಕಟ್ಟಾಕ್ತಾ ಇದ್ರಲ್ಲ ಒಂದು ಚೇರ್ನ, ಅದನ್ನ ಕೂಡ ಹೊಡೆದಾಕ್ಬಿಟ್ಟು ಇನ್ನು ನಾನು ಹೊರಗಿನ ಪ್ರಪಂಚಕ್ಕೆ ಹೋಗ್ತೀನಿ ಅಂತ ಹಂಗೆ ಸ್ಟೆಪ್ಸ್ ಎತ್ಕೊಂಡ್ ಬರ್ತಾ ಇರುತ್ತೆ. 400 ವರ್ಷದಿಂದ ಈ ಮನೆಯಲ್ಲೇ ಸೆರೆ ಹಿಡಿದಿಟ್ಟಿರೋ ಈ ದೆವ್ವ ಈಗ ಮನೆನೇ ಫುಲ್ ಆಗಿ ಬೆಂಕಿ ಹಾಕಿ ಹಚ್ಬಿಟ್ಟು ನಾನು ಹೊರಗಿನ ಪ್ರಪಂಚಕ್ಕೆ ಹೋಗ್ತಾ ಇದ್ದೀನಿ ಅಂತ ದೆವ್ವ ಹೊರಗಡೆ ಬರುತ್ತೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನಾನ್ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳ್ದಂಗೆ ಮೂವಿ ತುಂಬಾನೇ ಡಿಫ್ರೆಂಟ್ ಆಗಿತ್ತಲ್ವಾ? ನಿಮ್ಗೆಲ್ಲ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.